ಎಂತ ಸೊಗಸು ಈ ಹುಡುಗಿಯ ಮನಸ್ಸು. ಚುಡಿಕೆಲ್ಲಗ ಸಹನಾ ಸಹನಾ ಏನು ಬೇಕಾಗಿತ್ತು? ಪೇಪರು ನಿಮ್ಮನೇಲಿ ತರಿಸ್ತಿರಲ್ರಿ? ನಮ್ಮನೇಲಿ ನಾನು ಹೆಂಡತಿ ತರಿಸೋದು ಕನ್ನಡ ಪೇಪರು ಸಹನಾ. ಅದ್ರಲ್ಲಿರೋ ನ್ಯೂಸ್ ಇದ್ರಲ್ಲಿರೋ ನ್ಯೂಸ್ ಎರಡು ಒಂದೇ. ಅದೆಂಗಾಗತ್ತೆ ಸಹನಾ? ನೀನು ಹೆಂಗ್ಸು, ನಮ್ಮನೆಯವಳು ಹೆಂಗ್ಸು, ಇಬ್ಬರು ಒಂದೇ ಮಾಡಕ್ಕಾಗುತ್ತಾ? ಹೋಗ್ರಿ ಎಂಥ ಸೊಗಸು ಹೋಗ್ರಿ ಸಹನಳ ಮನಸ್ಸು. ಇರಿಟೇಟ್ ಸ್ಟುಪಿಡ್. ಹಲೋ ಮೇಡಮ್, ನಾನ್ ಚೆನ್ನಾಗಿದ್ದೀನಿ, ನೀವು? ಇಲ್ಲ, ನಂಗೆ ಏನು ತೊಂದ್ರೆ ಇಲ್ಲ. ಆಂಟಿ ತುಂಬಾ ಒಳ್ಳೆಯವರು. ಇದು ನಿಮ್ದೇ ಮನೆ, ನಿಮ್ಗಿಷ್ಟ ಬಂದಾಗಿರು ಅಂತ ಹೇಳಿದ್ದಾರೆ. ಮೊದ್ಲು ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಅನಾಥಿಯಾಗಿದ್ ನಾನು ಈ ಮಟ್ಟಕ್ಕೆ ಬೆಳೆಯೋ ಕಾರಣ ನೀವೇ ಅಲ್ವಾ? ಓಕೆ 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 ಸಾರಿ 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 ಪ್ಲೀಸ್ ಸಾರಿ. ಇನ್ನೊಂದ್ಸಲ ಹೀಗೆಲ್ಲ ಹೇಳಲ್ಲ ಪ್ಲೀಸ್ ಪ್ಲೀಸ್. ಓಕೆ, ಟೈಮ್ ಮಾಡ್ಕೊಂಡು ಖಂಡಿತ ಬರ್ತೀನಿ. ಹಾ ಆಶ್ರಮದಲ್ಲಿರೋರು ಎಲ್ಲನ್ನೂ ಕೇಳ್ರಿ ಅಂತ ಹೇಳಿ. ಓಕೆ ಬಾಯ್. ಮಾಳಿಗೆಗೆ ಹೋಗಿದ್ದೆ, ಬಟ್ಟೆ ಒಣಗಿ ಹಾಕಿದ್ರು, ತರೋಣ ಅಂತ ಹೋಗಿದ್ದೆ. ನಿಮ್ ಬಟ್ಟೆಗಳು ಒಣಗ್ತಾ ಇತ್ತು, ತಗೊಂಡ್ ಬಂದೆ. ಆಮೇಲೆ ನಾನೇ ತಗೋತಾ ಇದ್ದೆ, ನೀವ್ ಯಾಕೆ ತೊಂದ್ರೆ ತಗೊಂಡ್ರಿ? ಅಯ್ಯೋ, ತೊಂದ್ರೆ ಏನ್ ಬರ್ತಿದ್ರಲ್ಲಿ? ಒಬ್ಬರೇ ಇದ್ರಲ್ಲ, ಸಣ್ಣ ಪುಟ್ಟ ಹೆಲ್ಪ್ ಮಾಡೋಣ ಅಂತ. ಸರಿ ಕೊಡಿ. ಒಂದ್ ನಿಮಿಷ ಗಿರಿ. ಬಂದೆ. ಹಿಟ್ ಕಲಿಸ್ತಾ ಇರೋದು ನೋಡಿದ್ರೆ ಇನ್ನೂ ಟಿಫನ್ ಆಗಿಲ್ಲ ಅಂತ ಕಾಣಿಸುತ್ತೆ. ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೆ ಬಲ್ಲಿ ಟಿಫನ್ ರೆಡಿ ಇದೆ, ನನಗೂ ಕಂಪ್ನಿ ಸಿಕ್ದಾಗುತ್ತೆ. ಅದು ಅಲ್ಲೇ ಪಾರ್ವತಿ ಬೇರೆ ಮನೇಲಿಲ್ಲ, ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ನನಗೆ ನಾನ್ ಮಾಡ್ಕೊಂಡಿರೋ ಅಡ್ಗೆ ತಿಂದೇ ಅಭ್ಯಾಸ. ದಯವಿಟ್ಟು ಅಯ್ಯ ಸಹನಾ ಅವರೇ, ಸಂಕೋಚ ಪಟ್ಕೋಬೇಡಿ. ನಮ್ಮನೇನ ನಿಮ್ಮನೆ ಅಂತ ತಿಳ್ಕೊಳ್ಳಿ. ನೋಡಿ, ನೀವ್ ಹೀಗೆ ಪದೇ ಪದೇ ಏನೋ ಒಂದ್ ನೆಪ ಮಾಡ್ಕೊಂಡು ನಮ್ಮನೆಗ್ ಬರ್ತಾ ಇದ್ರೆ ಪಾರ್ವತಿ ಆಂಟಿಗೆ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಸಹನಾ ಅವರೇ, ನೀವು ನನ್ನ ತಪ್ಪು ತಿಳ್ಕೊತಾ ಇದ್ದೀರಿ. ನಾನು ನಿಮ್ಮನ್ನ ಸರಿಯಾಗಿ ತಿಳ್ಕೊತಾ ಇದ್ದೀನಿ. ಹೊರಡಿ ಇಲ್ಲಿಂದ, ಹೊರಡ್ರಿ. ಕೆಲಸ ಕೆಡ್ತಲ್ಲಪ್ಪ. ನ್ಯೂಸೆನ್ಸ್. ಹಾಯ್. ಹಲೋ, ಸಾರಿ ಸರ್, ಯಾವ ಸಿಸ್ಟಮ್ ಖಾಲಿ ಇಲ್ಲ. ಯು ಹ್ಯಾವ್ ಟು ವೇಟ್. ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ಬ್ಯೂಟಿಫುಲ್. ನಾನು ಹೇಳಿದ್ದು ಇಂಟೀರಿಯರ್ ಡೆಕೋರೇಷನ್ ಬಗ್ಗೆ ಅಲ್ಲ. 10 ನಿಮಿಷ ಸರ್, ಸಿಸ್ಟಮ್ ಖಾಲಿ ಆಗ್ಬೇಕು. ಓಕೆ ಓಕೆ, 1 ಅವರೇ ಆಗ್ಲಿ, ಪರವಾಗಿಲ್ಲ. ಐ ಡೋಂಟ್ ಮೈಂಡ್. ಪಕ್ಕದಲ್ಲಿ ಹೋಟೆಲ್ ಇದೆ, ಕಾಫಿ ಕುಡ್ಕೊಂಡು ಬನ್ನಿ. ಅಷ್ಟರಲ್ಲಿ ಯಾವ್ದಾದ್ರೂ ಸಿಸ್ಟಮ್ ಫ್ರೀ ಆಗತ್ತೆ. ಓಕೆ ಮಿಸ್ ವೆಲ್, ನನಗೆ ಒಬ್ಬನೇ ಕಾಫಿ ಕುಡಿದ ಅಭ್ಯಾಸ ಇಲ್ಲ. ಅಫ್ಕೋರ್ಸ್ ನಾನು ನಿಮ್ಮನೆ ಕಂಪ್ನಿ ಕೊಡಿ ಅಂತ ಕೇಳ್ತಾ ಇರೋದು. ಸಿಸ್ಟಮ್ ಖಾಲಿ ಆಯ್ತು. ಎಷ್ಟಾಯ್ತು ಮೇಡಮ್? ಹಾ, ಥ್ಯಾಂಕ್ ಯು. ಏನಂದ್ರೆ ಕಾಫಿ ಕುಡಿಯೋ ಕರೀತಾ ಇದ್ದ. ಹೋಗ್ಬೇಕಾಗಿತ್ತು, ಸುಮ್ನೆ ಇದ್ಯಾ ಕೋತಿ? ನನ್ನನ್ನೇನಾದ್ರೂ ಕರೆದಿದ್ರೆ ಕಾಫಿಗೇನು, ಊಟಕ್ಕೆ ಹೋಗ್ತಾ ಇದ್ದೆ. ಸ್ವಲ್ಪ ಬಾಯಿ ಮುಚ್ತೀಯಾ? ಹ್ಮ್.
ಅರೆ ಏನ್ ನೀವು ನನ್ನೇ ಫಾಲೋ ಮಾಡ್ಕೊಂಡು ಅಲ್ಲಿಂದನೇ ಬರ್ತಾ ಇದ್ದೀರಾ? ಸ್ಮಾರ್ಟ್ ಆಗಿರೋ ನಾನು ನಿಮ್ಗೆ ಇಷ್ಟ ಆಗಿರ್ಬೇಕು ಅನ್ಸುತ್ತೆ, ಅದಕ್ಕೆ ನೀವು ನನ್ನ ಫಾಲೋ ಮಾಡ್ತಿದ್ದೀರಾ. ವಾಟ್? ಅರೆ ಡೋಂಟ್ ವರಿ ಐ ಆಮ್ ಜಸ್ಟ್ ಕಿಡಿಂಗ್, ಓಕೆ? ಟೇಕ್ ಕೇರ್. ನೋಡಿ ನಿನ್ ಬಾಯ್ ಫ್ರೆಂಡ್ ನೀರು ನೋಡಿತಾ ಇದ್ದಾನೆ. ಸುಮ್ಮನೆ ಇರ್ತೀಯಾ? ಸುಮ್ಮನೆ ಬಾಯ್ಲೆ. ಏನು ಅಂಕಲ್? ಇದು ನಿನಗೆ ಒಂದ್ ಪಪ್ಪಿ ಕೊಡು. ಥ್ಯಾಂಕ್ ಯು ಅಂಕಲ್. ಓಕೆ ಥ್ಯಾಂಕ್ ಯು. ಸುಮ್ಮನೆ ಬಾರಿ ನೋಡ್ದೇನೆ. ಎಷ್ಟು? 650 rupees ಆಗಿದೆ ಮೇಡಮ್. ಹೇ, ನಾವಿಬ್ರು ಒಂದೇ ಕಾಫಿನ ಕುಡಿಯೋದು? ಕನ್ನಡದವರೆಲ್ಲ ಕುರುಕ್ ಕಾಫಿನೇ ಕುಡಿಯೋದು. ಓಕೆ ಓಕೆ. ಕನ್ನಡದವರೆಲ್ಲ ಇದೇ ಕಾಫಿ ಕುಡಿಯೋದಾ? ನಿಮ್ಗೇನು ಆಗಿಲ್ಲ ತಾನೆ? ಥ್ಯಾಂಕ್ಸ್. ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವ್ರ ಹತ್ರ ಚಾಕು ಚೂರಿ ಎಲ್ಲ ಇರತ್ತೀರಿ ಅಂದ್ರೆ ನಿಮ್ ದೃಷ್ಟಿಲಿ ನಾನು ಇವಾಗ ಹೀರೋ. ನೋಡಿ ಮೇಡಮ್, ಚಾಕು ಚೂರಿ ಇಟ್ಕೊಂಡಿರೋ ಆ ಕಳ್ಳನ್ ಜೊತೆ ಫೈಟ್ ಮಾಡಿ ಇವ್ರ ಬ್ಯಾಗ್ ನಾನು ಸೇಫ್ ಆಗಿ ತಗೊಂಡ್ ಕೊಟ್ಟಿದ್ದೀನಿ. ಇದು ಸಾಮಾನ್ಯ ಮನುಷ್ಯ ಮಾಡೋ ಕೆಲ್ಸನಾ? ಇಲ್ಲ ತಾನೆ? ಸ್ವಲ್ಪ ನೀವೇ ಹೇಳಿ, ಕೇಳಿಸ್ಕೊಳ್ಳಿ. ಬಿದ್ದ ಬಿಡ ಹಳ್ಳಿಕೆ ಏನೇ ಹಾಗಂದ್ರೆ ನೀನಿನ್ ಪಟಾಯಿಸಕ್ಕೆ ಎಷ್ಟ್ ಕಷ್ಟಪಡ್ತೀರ ನೋಡಿ. ಹುಡುಗಿರ್ನ ಇಂಪ್ರೆಸ್ ಮಾಡೋಕೆ ಹುಡುಗರು ಈ ತರ ನಾಟಕ ಎಲ್ಲ ಆಡ್ತಾರೆ. ಬರ್ತೀಯ ಹೋಗೋಣ? ನಡಿ. ಹಾಯ್, ಹೌ ಆರ್ ಯು? ಸಾರಿ, ಇವತ್ತು ಖಾಲಿ ಇಲ್ಲ. ನನಗೆ ಗೊತ್ತು, ಅದಕ್ಕೆ ನಾನು ಯಾವಾಗ ಇದೇ ಟೈಮಿಗೆ ಬರೋದು. ಯಾಕೆ? ಯಾಕೆ ಅಂದ್ರೆ ನಿಮ್ ಜೊತೆ ಮಾತಾಡಕ್ಕೆ ಅವಕಾಶ ಸಿಗತ್ತಲ್ಲ, ಅದಕ್ಕೆ. ವಿಚಿತ್ರವಾಗಿ ಮಾತಾಡ್ತೀನಿ ಯೋಚನೆ ಮಾಡ್ತಾ ಇದ್ದೀರಾ? ನನ್ನ ಬಿಹೇವಿಯರೇ ಹೀಗೆ. ಚಿಕ್ಕದಾಗ ಒಂದು ಬಿಸ್ನೆಸ್ ಇದೆ, ಅದ್ರ ಸಲುವಾಗಿ ಊರು ಅಲಿತಾ ಇರ್ತೀನಿ. ಅಪ್ಪ ಅಮ್ಮ ಮುಂಬೈಲಿದ್ದಾರೆ. ಆ ಊರ್ ಬಗ್ಗೆ ಮಾತಾಡಿ ನಿಮ್ಗೆ ಬೋರ್ ಹೊಡ್ಸಲ್ಲ ಬಿಡಿ. ಅಂದಾಗೆ ನನ್ನ ಮಾತು ಇನ್ನೂ ವಿಚಿತ್ರ ಅನ್ಸ್ತಾ ಇದೆ ನಿಮ್ಗೆ. ಯಾಕೆ ಮೇಡಮ್, ನನ್ನ ಮಾತು ತುಂಬಾ ಬೋರ್ ಹೊಡ್ಸ್ತಾ ಇದೆಯಾ? ನಾನು ಮಾತಾಡೋದೇ ಹೀಗೆ, ಆದ್ರೆ ನನ್ನ ಮಾತಲ್ಲಿ ಒಂಚೂರು ಸುಳ್ಳಿಲ್ಲ. ಅದರ್ ಪ್ರಾಮಿಸ್. ಈಗ ನೀವು ಹೇಳಿ. ಏನ್ ಹೇಳಿ? ನಿಮ್ ಬಗ್ಗೆ. ಸಿಸ್ಟಮ್ ಖಾಲಿ ಆಯ್ತು, ಹೋಗಿ. ಎಷ್ಟಾಯ್ತು ಮೇಡಮ್? ಓಕೆ, ಹೇಳ್ತೀನಿ. ಏನೇ ಏನಂದ ನಿನ್ ಬಾಯ್ ಫ್ರೆಂಡ್? ಇಷ್ಟೊತ್ತು ಅವನ್ ತಲೆ ತಿಂದ, ಈಗ ನೀನ್ ಬೇರೆನಾ? ಜಸ್ಟ್ ಲೀವ್ ಮಿ ಅಲೋನ್. ಓಕೆ ಓಕೆ, ರಿಲ್ಯಾಕ್ಸ್. ಹಲೋ, ಏನ್ ಮಾಡ್ತಿದ್ಯೆ? ನೀನಾ ಕೋತಿ? ಹೇಳೆ. ನಾನಿವತ್ತು ಆಫೀಸಿಗೆ ಬರ್ತಾ ಇಲ್ಲ. ಓಹೋ, ಏನು ಪ್ರಮೋದ್ ಜೊತೆ ಡೇಟಿಂಗಾ? ಹೌದು ಕಣೆ, ನೀನ್ ಹೋಗ್ಬೇಕಾಯ್ತು? ಅಯ್ಯೋ, ಇಬ್ರು ನೋಡಿದ ಸಿನಿಮಾನೆ ನೋಡ್ತಿರ್ತೀರಾ, ಹೋಗಿದ ಜಾಗಕ್ಕೆ ಹೋಗ್ತಿರ್ತೀರಾ, ಬೋರ್ ಆಗಲ್ವೇನೆ? ನಾವ್ ಹೋಗೋದು ಪಿಕ್ಚರ್ ನೋಡೋದಕ್ಕೋ ಜಾಗ ನೋಡೋದಕ್ಕೋ ಅಲ್ಲ. ಲವರ್ಸ್ ವಿಷಯ ನಂಗೆ ಗೊತ್ತಾಗಲ್ಲ ಬಿಡು. ಅದಕ್ಕೆ ನೀನ್ ಹೇಳ್ತಿರೋದು ನೀನ್ ಹಿಂದೆ ಬಿದ್ದಿದ್ದನಲ್ಲ ಹ್ಯಾಂಡ್ಸಮ್ ಕೈನ ಲವ್ ಮಾಡು ಅಂತ. ನಿಂಗ್ ರಜಾ ಬೇಕೋ ಬೇಡವೋ? ಸಾರಿ ನಮ್ಮ, ಬಿ ಕೇರ್ಫುಲ್. ಇವತ್ತು ಆಫೀಸಲ್ಲಿ ನೀನೊಬ್ನೇ. ಡೋಂಟ್ ವರಿ, ಐ ವಿಲ್ ಮ್ಯಾನೇಜ್. ಓಕೆ? ಅದೇನ್ ಮ್ಯಾನೇಜ್ ಮಾಡ್ತೀಯೋ ಏನೋ, ಅವನೊಬ್ಬನೇ ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ನಿನ್ ಕೈಲಿ. ಏನಂದ್ರೆ? ಏನಿಲ್ಲ ಕಣೆ, ಬಾಯ್, ಸಿ ಯು ಟುಮಾರೋ. ಆಟೋ ಆಟೋ. ಎಲ್ಲಿಗೆ ಹೋಗ್ಬೇಕು ಮೇಡಮ್? ಖಾಲಿ ಇದೆ ತಿಳ್ಕೊಂಡೆ, ಒಳಗೆ ಗೊತ್ತಾಗ್ಲಿಲ್ಲ. ಐ ಆಮ್ ಸಾರಿ. ಬನ್ನಿ, ಖಾಲಿ ಇದೆ, ಖಾಲಿ ಇದೆ, ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನಾ ಬೇರೆ ಆಟೋ. ಕೂತ್ಕೊಳ್ಳಿ ಮೇಡಮ್, ಇಲ್ಲ. ಕೂತ್ಕೊಳ್ಳಿ.
ಅಲ್ಲ ಮೇಡಮ್ ಎಲ್ಲಿ ಹೋಗ್ತಿದ್ದೀರಾ? ಬನ್ನಿ, ಕಂಪ್ನಿ ಕೊಡ್ತೀವಿ. ಆಟೋ ಹೋಗ್ತಿದ್ರತ್ತಲ್ವ ಮೇಡಮ್, ನಾವು ಜೊತೆಲೆ ಬರ್ತೀವಿ ರೀ. ಜೊತೆಯಲ್ಲಿ ಥ್ಯಾಂಕ್ಸ್. ಯಾಕೆ? ವಾಟ್ ಯು ಮೀನ್? ಅವರಿಂದ ನನ್ನ ಬಚಾವ್ ಮಾಡಿದ್ರಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವರಾ? ಅವರು ರೌಡಿಗಳಲ್ಲ, ಬಾರಲ್ಲಿ ಕೆಲಸ ಮಾಡೋರು. ನಾನೇ ಅವ್ರನ್ನ ಕರ್ಸಿದ್ದು ದುಡ್ಡು ಕೊಟ್ಟು ನಿಮ್ಮನ್ನ ರೇಗಿಸ್ಲಿ ಅಂತ. ವಾಟ್? ಅಂದಾಗ ಮರ್ತ್ಬಿಟ್ಟಿದ್ದೆ. ಒಪ್ಕೊಂಡಿದ್ಗಿಂತ ಒಂದ್ 5,000 ಜಾಸ್ತಿನೇ ಕೊಡ್ಬೇಕು. ಯಾಕೆ ಹೇಳಿ? ಸ್ಟಂಟ್ಸ್ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡಿದ್ರು. ನವೀನ್ ಪ್ಲೀಸ್, ತಮಾಷೆ ಸಾಕು. ಸಹನ, ತಮಾಷೆ ಮಾಡ್ತಾರದ್ ನೀನು. ಇಂಥ ರೋಡ್ನಲ್ಲಿ ರಾತ್ರಿ ಒಬ್ಳೆ ನಡ್ಕೊಂಡ್ ಬರ್ತಿದ್ಯಲ್ಲ. ನಿನ್ನ ನೀನೇನ್ ಕೊಡಿದ್ಯಾ? Let's go. ನನ್ ಬಗ್ಗೆ ನಾನು ಅವತ್ತೇ ಹೇಳಿದ್ದೀನಿ. ಈಗ ನಿಮ್ ಬಗ್ಗೆ ಹೇಳಿ. ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ರೆ ನೀವೇ ತಿಳ್ಕೋಬಹುದಲ್ಲ. ಒಂದ್ ಸೆಕೆಂಡ್. ಹಲೋ. ಚರಣ್, 1 hour ಬಿಟ್ಕೊಂಡು ಫೋನ್ ಮಾಡು. ಓಕೆ, ಬಾಯ್. ನೀವು ಮನೇಲಿ ಒಬ್ಬರೇ ಇದ್ದೀರಾ? ಅದ ಹೇಗೆ ಹೇಳ್ತೀರಾ ಅಷ್ಟೊಂದು ಗ್ಯಾರಂಟಿಯಾಗಿ? ವೆಲ್, ನೆನ್ನೆ ರಾತ್ರಿ ನಾನು ನಿಮ್ಮನ್ನ ಡ್ರಾಪ್ ಮಾಡಿದಾಗ ನಿಮ್ಮ ಮನೇಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನೀವು ನನ್ನ ಕರ್ಕೊಂಡು ಹೋಗಿ ಮನೆಗೆ ಇನ್ವೈಟ್ ಮಾಡಿ ಅವ್ರನ್ನೆಲ್ಲರನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ರಿ. ಆದ್ರೆ ನೀವು ಆಗ ಮಾಡ್ಲಿಲ್ಲ, ಕರೆಕ್ಟ್? ಮೇ ಬಿ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಲ್ಲ, ಆಗ ಗೊತ್ತಾಗತ್ತೆ. ಓಕೆ. ಹಲೋ. ಜಸ್ಟ್ ಗಿವ್ ಮಿ ಅ ಮಿನಿಟ್. ಓಕೆ. ಹೇಳಿ ಚರಣ್. ಅಯ್ಯ ಕರೀತಾ ಇದಾರೆ, ಬರ್ಬೇಕಂತ. ಯಾಕೆ? ಏನ್ ವಿಷಯ? ಡೀಟೇಲ್ಸ್ ಫೋನಲ್ಲಿ ಹೇಳಕ್ಕಾಗಲ್ಲ, ಇಲ್ಲಿಗೆ ಬಾ. ಓಕೆ. ಸಾರಿ. ಯಾಕೆ? ಏನಾಯ್ತು? ಎನಿ ಪ್ರಾಬ್ಲಮ್? ಏನಿಲ್ಲ, ನಮ್ ಲಾಯರ್ ಫೋನ್ ಮಾಡಿದ್ರು. ಸಮ್ ಲೀಗಲ್ ಪ್ರಾಬ್ಲಮ್. ಐ ಹ್ಯಾವ್ ಟು ಗೋ. ಇಫ್ ಯು ಡೋಂಟ್ ಮೈಂಡ್. ನಾಟ್ ಅಟ್ ಆಲ್. ಕೈಗಳನ್ನೆಲ್ಲ ಕಾಸು ಸಿಕ್ಕಿದ ತಕ್ಷಣ ನಾಪತ್ತಾಗಿ ಹೋಗ್ತಿಯಲ್ಲ, ಎಲ್ಲೋಗಿದ್ದೆ? ಇಲ್ಲಯ್ಯ, ಇಲ್ಲೇ ಇದ್ದೆ. ಅಯ್ಯ, ಇವನೊಂದು ಹುಡುಗಿಯಿಂದ ಬಿದ್ದಿದ್ದಾನಯ್ಯ. ಹುಡುಗಿ? ಇಲ್ಲಯ್ಯ, ಸುಳ್ಳು ಹೇಳ್ತಾ ಇದ್ದಾನೆ. ಅಷ್ಟೇ ಬಿಟ್ಟಿನು. ಅಯ್ಯ, ಏನಕ್ಕೆ ಬರಕ್ ಹೇಳಿದ್ರಿ? ನಿನಗೊಂದು ಕೆಲಸ ಆಯ್ತು ಮರಿ. ಏನ್ ವಿಷಯ ಅಯ್ಯ? ನಾರಾಯಣ ತುಂಬಾ ಮೆರಿತಾವನೆ, ಬಿಟ್ಬಿಡವನ್ನ. ಯಾಕಯ್ಯ? ಆ ತಿರುಗೋಕಿ ನಮ್ ಗಿರಾಕಿಗಳನ್ನ ಹಿಡ್ಕೊಂಡು ಕುನ್ನ ಹೊಡಿತಾವನೆ. ಚರಣ್. ಆಯ್ತಯ್ಯ, ಬರ್ತೀನಯ್ಯ. ಹಲೋ.
ಹಲೋ ಹಲೋ ನಾರಾಯಣ್, ನೀವ್ಯಾರು? ನಾರಾಯಣನ್ ಕೊಡಲ್ಲ. ಒಂದ್ ನಿಮಿಷ ಅಣ್ಣ, ಫೋನ್ ಅಣ್ಣ. ಯಾರ್ದು? ಅವ್ರು ಯಾರು ನಿಮ್ಮ ಹತ್ರನೇ ಮಾತಾಡ್ಬೇಕಂತೆ. ಹಲೋ. ಲೋ ನಾರಾಯಣ. ಓ ನವೀನ್, ತುಂಬಾ ದಿವಸದ ಮೇಲೆ ನನ್ನ ಜ್ಞಾಪಕ ಬಂತ ನಿನ್ಗೆ? ನಿನ್ನ ಅರ್ಜೆಂಟಾಗಿ ನೋಡ್ಬೇಕಿತ್ತಲ್ಲ. ಏನ್ ವಿಷಯ? ಡೈರೆಕ್ಟ್ ಆಗಿ ಸಿಗಪ್ಪ, ಮಾತಾಡೋಣ. ಅಯ್ಯನ್ ಜೊತೆ ಕಾಂಪ್ರಮೈಸ್ ವಿಷಯವನ್ನ ಬಿಟ್ಟು ಬೇರೆ ಏನಕ್ಕಾದ್ರೂ ಬಾ. ಏನಪ್ಪ ನಾರಾಯಣ ಇದೆಲ್ಲ? ಬಿಡ್ರೋ ನವೀನ್, ಇದೆಲ್ಲ ಮಾಮೂಲು. ನನ್ನ ನೋಡಕ್ ಯಾರಾದ್ರೂ ಬಂದ್ರೆ ಏನಾದ್ರೂ ಐಟಮ್ಸ್ ಇಟ್ಟಿರ್ತಾರ ಅಂತ ನಮ್ಮ ಹುಡುಗರು ಚೆಕ್ ಮಾಡ್ತಾರೆ. ನನ್ನ ಬಗ್ಗೆ ಅವ್ರು ತುಂಬಾ ಕೇರ್ ತಗೊಳ್ತಾರೆ. ಕೂತ್ಕೋ. ಈಗ ಹೇಳು, ಏನ್ ವಿಷಯ? ಗೊತ್ತಾಯ್ತು. ಎಲ್ಲ ಹೊರಗಡೆ ಹೋಗ್ರು, ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಈಗ ಹೇಳು. ಅಯ್ಯ ಹೇಗಿದ್ದಾನೆ? ಚೆನ್ನಾಗೇ ಇದ್ದಾನೆ. ಅವನ್ಗೇನು, ಚೆನ್ನಾಗೇ ಇರ್ತಾನೆ. ನಾವು ನಮ್ಮ ಪ್ರಾಣನ ಒತ್ತ ಇಟ್ಟು ಡೀಲ್ ಕುದುರಿಸಿ ಅವನಿಗೆ ದುಡ್ಡು ತಂದ್ಕೊಡೋದು. ಅವನು ನಮ್ಮ ಹೆಣದ ಮೇಲೆ ಕೂತ್ಕೊಂಡು ದೌಲತ್ ಮಾಡೋದು. ಚೆನ್ನಾಗಿಲ್ಲ ಇನ್ನೇನ್ ಮಾಡ್ತಾನೆ? ಹೌದು, ನಿನ್ಗೇನಾರು ಕೊಡ್ತಾನೆ ಹೇಗೆ? ಅದು ನನಗೆ ಏ ನವೀನ, ಅವನು ನಿನ್ಗೆ ಕಟಿಂಗು ಶೇವಿಂಗ್ಗೆ ಕಾಸು ಕೊಡಲ್ಲ ಅಂತ ಕಾಣುತ್ತೆ. ಅದಕ್ಕೆ ಇಷ್ಟು ಶುದ್ಧ ಕೂದಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಕೆಟ್ಟದಾಗಿದೆಯಲ್ಲೋ. ಅಯ್ಯ, ನಿನ್ ಮೊದ್ಲೇ ಹೇಗಿದ್ದೋ ನೀನು? ಒಳ್ಳೆ ಒಳ್ಳೆ ಹಿಂದಿ ಸಿನಿಮಾ ಹೀರೋ ತರ ಇದ್ದಲ್ಲೋ. ಈಗಲೂ ಇದೆಯಾ? ಕೊಡಲ್ಲ ಕಣ, ಕೊಡಲ್ಲ ಕಣ ಅವನು, ಕೊಡಲ್ಲ ಅವನು. ಅದಕ್ಕೆ ನಾನು ಅವನ್ನ ಬಿಟ್ಟು ಬೇರೆ ಬಂದೆ. ಈಗ ಹೇಳು, ಏನ್ ವಿಷಯ? ನಾರಾಯಣ, ನಾನು ಏನ್ ಗಂಗಿಂದ ಹೊರಗಡೆ ಬರ್ಬೇಕು ಅಂತಿದ್ದೀನಿ. ನವೀನ, ಬಾರೋ ಬಾರೋ, ಬಂದ್ಬಿಡು. ಈ ಮಾತನ್ನ ನೀನ್ ಬಾಯಿ ಕೇಳ್ಬೇಕು ಅಂತ ಇಷ್ಟು ದಿವಸ ಕಾದೆ ಕಣೋ. ಬಾರೋ, ಬಂದ್ಬಿಡು. ನಾರಾಯಣ, ನೀನು ಅಲ್ಲಿಂದ ಹೊರಗಡೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದೆ. ಇದೇನ್ ಮಾಡ್ಲಿ ನವೀನ? ಕೊನೆ ತನಕ ನಾವು ಅವನ ಜೊತೆ ಊಟ ಹೊಡ್ಕೊಂಡು ಕೂತಿರಕ್ಕಾಗುತ್ತಾ? ಆಗಲ್ಲ. ಎಲ್ಲಿಂದ ನಾವು ಬಂದು ಇಲ್ಲಿ ದೌಲತ್ ತೋರಿಸ್ತಾನಲ್ಲ, ಎಷ್ಟು ತಿಮಿರು ಇರ್ಬೇಕು ಅವನಿಗೆ. ನವೀನ್, ಇಲ್ಲಿ ನಮ್ದು ಕಣ ತಪ್ಪಿರೋದು. ಹೊರಗಡೆಯಿಂದ ಬಂದವ್ರಿಗೆಲ್ಲ ಅಂಬಾರಿ ಮೇಲೆ ಕೂಡಿಸಿ ಮೆರವಣಿಗೆ ಮಾಡ್ತೀವಲ್ಲ, ನಮ್ಮ ತಪ್ಪು. ಅದೆಲ್ಲ ಸರಿ ನಾರಾಯಣ, ಈಗ ಮುಂದೆ ನಾನೇನ್ ಮಾಡ್ಬೇಕು ಅದನ್ನ ಹೇಳು. ನಿನಗ್ ಗೊತ್ತಿಲ್ಲದೆ ಇರೋದೇನಿದ್ಯೋ ನನ್ ಜೊತೆ ಬಂದ್ಬಿಡು. ನೋಡು, ಇಲ್ಲಿ ಗುರು ಶಿಷ್ಯ ಅನ್ನೋ ಕಥೆನೇ ಇಲ್ಲ. ನಾವಿಬ್ರು ಸೇರಿದ್ರೆ ಧೂಳ್ ಮಾಡ್ಬಿಡ್ಬೋದು. ನವೀನ್, ಇದೇ ಖುಷಿನಲ್ಲಿ ಒಂದ್ ಗೇಮ್ ಆಡೋಣ. ಕಮಾನ್. ಏನ್ ನವೀನ್, ಮಕ್ಕಳಾಟ ಆಡ್ತಾ ಇದೀಯಾ? ಇದು ಮಕ್ಕಳಾಟ ಪುಸ್ತಕ. ನನಗೆ ಟಾಯ್ಗನ್ ಜೊತೆಗೆ ಆಟ ಆಡಿ ಅಭ್ಯಾಸ ಇಲ್ಲ. ನಾರಾಯಣ, ನೀನು ಇರೋ ತನಕ ಏನು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ನೀನು ಸಾಯಲೇಬೇಕು. ಹಾಯ್ ಹಾಯ್, ಏನಿಲ್ಲಿ? ನಿಮ್ಮನ್ನೇ ಫಾಲೋ ಮಾಡ್ಕೊಂಡು ಬಂದೆ. ನನ್ನನ್ನ? ನಿಜ ಹೇಳಿ. ನೀವು ಕಾರ್ ಒಳಗೆ ಕೂತ್ಕೊಂಡ್ರೆ ನಿಜ ಹೇಳ್ತೀನಿ. ಸರಿ ಬಿಡಿ, ನಾ ಹೋಗ್ತೀನಿ. ಎಲ್ಲಿಗೆ?
ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಪರವಾಗಿಲ್ಲ, ನಾನ್ ನಡ್ಕೊಂಡೇ ಹೋಗ್ತೀನಿ. ನಿಜವಾಗ್ಲೂ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಪರವಾಗಿಲ್ಲ ರೀ, ನಾನ್ ಹೋಗ್ತೀನಿ ಅನ್ನಲ್ಲ. ಅರ್ಥವಾಯ್ತು ಬಿಡಿ. ಅವತ್ತೆಲ್ಲ ತಪ್ಪಿಸ್ಕೊಂಡ್ಬಿಟ್ರಿ, ಇವತ್ತು ಮನೆ ಒಳಗೆ ಕರಿಬೇಕು ಅಂತ ತಾನೆ? ಸ್ಟಾರ್ಟ್ ಮಾಡಿ. ಬನ್ನಿ ಒಳಗೆ, ಪ್ಲೀಸ್ ಕಮ್ ಇನ್. ಶೋರ್. ಪ್ಲೀಸ್ ಬನ್ನಿ. ಬ್ಯೂಟಿಫುಲ್. ಮನೆ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಥ್ಯಾಂಕ್ ಯು. ಹಾ, ಏನ್ ಕೊಡ್ಲಿ? ಕಾಫಿ, ಟೀ, ಬೋರ್ನ್ವಿಟಾ? ಕಾಫಿ, ಟೀ, ಬೋರ್ನ್ವಿಟಾ ಅಲ್ಲ ಏನು ಬೇಡ. ಒಂದ್ ಕೆಲಸ ಮಾಡಿ, ಒಂದು ಕಿಸ್ ಕೊಟ್ಬಿಡಿ. Get up. Come on. And get out. Get out. ಅಲ್ಲ, ನೀವು ತಾನೇ ಕೇಳಿದ್ದು ಏನ್ ಬೇಕು ಅಂತ. Oh my God. Get out. Okay, cool. I'm sorry. ಅಂದ ಹಾಗೆ ನಾನ್ ತಪ್ಪು ಮಾಡಿದೆ ಅಂತ ಸಾರಿ ಕೇಳ್ತಾ ಇಲ್ಲ. ನಿಮ್ಗೆ ಕೋಪ ಬರ್ಸದ್ನಲ್ಲ, ಅದಕ್ಕೆ ಸಾರಿ ಕೇಳ್ತಾ ಇಲ್ಲ. ಐ ಆಮ್ ರಿಯಲಿ ವೆರಿ ವೆರಿ ಸಾರಿ. Get out. ಹಲೋ ರೀ, ಎಷ್ಟು ಸತಿ ಹೇಳದ್ ನಿಮ್ಗೆ ಫೋನ್ ಮಾಡ್ಬೇಡಿ ಅಂತ? ಯಾಕೆ, ಏನಾಯ್ತೆ? ಏನಿಲ್ಲ. ಜಗಳನಾ? ಏನಿಲ್ಲ ಅಂತ ಹೇಳಿದ್ನಲ್ಲ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಇದೆಲ್ಲ ಕಾಮನ್ ಕಣೆ. ಇದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕೊತೀಯಾ? ಏನ್ರಿ? ಭಾಗತ್ರ ಯಾರು ಇಟ್ಬಿಟ್ಟು ಹೋಗಿದ್ರು, ನೀವು ಬಂದ್ಮೇಲೆ ಕೊಡೋಣ ಅಂತ ಒಳಗಡೆ ಸೇಫ್ ಆಗಿಟ್ಟಿದ್ದೆ. ಥ್ಯಾಂಕ್ ಯು. ಅದ್ರೊಂದು ಲೆಟರ್ ಇದೆ. ಓಹೋ, ಅದನ್ನ ನೀವು ಓದಿರ್ಬೇಕಲ್ಲ. ಸಹನಾ, ಐ ಆಮ್ ವೆರಿ ಸಾರಿ. ಹಲೋ, I'm very sorry. ಈ ಬೊಕ್ಕೆ ನೀವೇನ ಇಟ್ಟಿದ್ದು? ನಿಮ್ಮ ಹತ್ರ ಮಾತಾಡಕ್ಕೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್, ಐ ಆಮ್ ಸೋ ಸಾರಿ. ಓಕೆ? ಹಲೋ, ವಿಶ್ ಯು ಹ್ಯಾಪಿ ಬರ್ತ್ಡೇ ಕಣೆ. ಹಾ, ಎಲ್ಲಿ ಟ್ರೀಟ್? ಇವತ್ತು ಆಫೀಸ್ ಕರೆಕ್ಟ್ ಆಗಿ ಬಂದ್ರೆ ಟ್ರೀಟ್ ಕೊಡಿಸ್ತೀನಿ. ಓಕೆ, ಬಾಯ್. ಥ್ಯಾಂಕ್ ಯು. ಹಲೋ, Many happy returns of the day. ನಿಮ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ಅಂತ ನಾನು ಹೇಳಿಲ್ವಾ? ಮಾತಾಡೋದೆಲ್ಲ ಏನು ಬೇಡ ಬಿಡಿ ಮೇಡಮ್. ಬೆಳಗ್ಗೆ ಹಾಲಿನ ಪ್ಯಾಕೆಟ್ ಜೊತೆಗೆ ನ್ಯೂಸ್ ಪೇಪರ್ ಮೇಲೆ ವಿಶಸ್ ಕಳಿಸಿದ್ದೀನಿ. ಈಗ ಥ್ರೂ ಫೋನ್ ವಿಶ್ ಮಾಡ್ತಾ ಇದ್ದೀನಿ. ನನಗೆ ಅಷ್ಟೇ ಸಾಕು. ಓಹೋ, ಇದೆಲ್ಲ ನಿಮ್ದೇ ಕೆಲ್ಸನಾ? ಅಫ್ಕೋರ್ಸ್ ನಂದೇ. ನೋಡಿ, ಇವಾಗ ನಿಮಗೆ ನನ್ನ ಮೇಲೆ ಕೋಪ ಹೋಗಿದ್ರೆ ಇನ್ನೊಂದು ಸೆಕೆಂಡ್ ಅಲ್ಲಿ ನಿಮ್ ಮುಂದೆ ಇರ್ತೀನಿ. ವಿಶ್ ಮಾಡಿ ಹೊರಟ್ಬಿಡ್ತೀನಿ. ಏನಂತೀರಾ? ಇನ್ನೊಂದು ಸೆಕೆಂಡ್ ಅಲ್ಲಿ ಇರ್ಬೇಕು. ಬನ್ನಿ ನೋಡೋಣ. ಹಲೋ, ಜಸ್ಟ್ ಲುಕ್ ಬ್ಯಾಕ್.
ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಗುಡ್ ಕಾಫಿ, ಕನ್ನಡದವ್ರು ಕುಡಿಯೋದು. ಒನ್ ಸೆಕೆಂಡ್. A small gift for you. Please take it. ಇಷ್ಟು ಕಾಸ್ಟ್ಲಿದಾ? ಈ ಗಿಫ್ಟ್ ನಾನು ತಗೊಳ್ಳಲ್ಲ. ಯಾಕೆ? ನನ್ ಬೇಡ. ಅಕಸ್ಮಾತ್ ನಾನೇನು ಜ್ಯುವೆಲರಿ ಬಿಸ್ನೆಸ್ ಮಾಡೋನಾಗಿದ್ದಿದ್ರೆ ಖಂಡಿತವಾಗ್ಲೂ ಬಿಟ್ಟು ಹೋಗ್ತಾ ಇದ್ದೆ. ನವೀನ್, ಐ ಆಮ್ ಸೀರಿಯಸ್. ನಂಗ್ ಬೇಡ ಅಷ್ಟೇ. ಸರಿ, ಬೇಡ ಬಿಡಿ. ಯಾಕೆ ಹೀಗಾಡ್ತಿದ್ದೀರಾ? ಯಾಕೆ? ನಾನೇನ್ ತಪ್ಪು ಮಾಡಿದೆ? ನಿಮಗೊಂದು ಗಿಫ್ಟ್ ಕೊಡ್ಬೇಕು ಅಂತ ಅನಿಸ್ತು, ಇದು ನೋಡ್ದೆ, ಇಷ್ಟ ಆಯ್ತು, ಅದಕ್ಕೆ ತಂದೆ. ನಾನು ಒಬ್ಬ ಹುಚ್ಚ. ಒಂದು ರೋಸು, ಒಂದು ಗ್ರೀಟಿಂಗ್ ಕಾರ್ಡ್ ತಂದು ಕೊಡ್ಬೇಕಾಗಿತ್ತು. ಬೇಡ ಬಿಡಿ. ಲುಕ್ ಸಹನ, ಇದನ್ನ ತಗೊಳ್ಳೋದಕ್ಕೂ ಒಂದು ಗ್ರೀಟಿಂಗ್ ತಗೊಳ್ಳೋದಕ್ಕೂ ಏನು ವ್ಯತ್ಯಾಸ ಇಲ್ಲ ನನಗೆ. ಇದನ್ನ ನಾನು ರೇಟ್ ನೋಟ್ ತಂದಿಲ್ಲ, ನೋಡ್ದೆ, ಇಷ್ಟ ಆಯ್ತು, ಕೊಟ್ಟರೆ ಇದನ್ನೇ ಕೊಡ್ಬೇಕು ಅಂತ ತಂದೆ. ಯು ನೋ ವೈ? ಬಿಕಾಸ್ ಐ ವಾಟ್? ಕಮಗೆ ಇನ್ನೊಂದ್ಸತಿ ಹೇಳಿ ಎಂದೆ. let's forget it. Okay? ನವೀನ್, gift. You mean you take the gift? Oh, sure, madam. Happy birthday once again. Thank you. Yeah. Happy? Happy. Good. ನಮಸ್ಕಾರ ಅಯ್ಯ. ಓ ನವೀನ್, ನಾಳೆ ಬೆಳಗ್ಗೆ ಬಾಂಬೆಯಿಂದ ನಾಯಕ್ ಬರ್ತಾವನೆ. ಅವನು ನಮ್ಮ ಪರವಾಗಿ ಒಂದು ಡೀಲ್ ಒಪ್ಕೊಂಡಿದ್ದ. ಅವನಿಗೆ ಸ್ವಲ್ಪ ಅಮೌಂಟ್ ಸೆಟ್ಲ್ಮೆಂಟ್ ಇದೆ. ಈ ಟೈಮಲ್ಲಿ ಚರಣ್ ಬೇರೆ ಇಲ್ಲ. ಏನ್ ಕೆಲಸ ಅಂತ ಹೇಳಿ ಅಯ್ಯ. ನೀನೊಂದು ಕೆಲಸ ಮಾಡು, ನನಗೆ ಕಲ್ಕಟ್ಟಾಯಿಂದ ಸ್ವಲ್ಪ ಅಮೌಂಟ್ ಬರಬೇಕು. ನೀನ್ ನೆಕ್ಸ್ಟ್ ಫ್ಲೈಟ್ ಅಲ್ಲೇ ಕಲ್ಕಟ್ಟಾಗ ಹೋಗು. ಆ ಏರ್ಪೋರ್ಟ್ ನಲ್ಲಿ ಅಮೌಂಟ್ ಸಿಗ್ತಾನೆ, ಅಲ್ಲಿಂದ ಅಮೌಂಟ್ ತಗೊಂಡು ನಾಯಕ ಕೊಡು. ಆಯ್ತಯ್ಯ, ನಾ ಈಗಲೇ ಹೊರಡ್ತೀನಿ. ನವೀನ್, ನಾಳೆ ಬೆಳಗ್ಗೆ ನಾಯಕ್ ಫ್ಲೈಟ್ ಇಳಿದ ತಕ್ಷಣ ಅವನು ನಿನ್ನ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾನೆ. ಅವನ್ನ ಎಲ್ಲಿ ಮೀಟ್ ಮಾಡ್ಬೇಕು ಅಂತ ನೀನೇ ಡಿಸೈಡ್ ಮಾಡು. ಅದು ನಾವು ಮೀಟ್ ಮಾಡೋ ರೆಗ್ಯುಲರ್ ಜಾಗ ಆಗಿರಬಾರ್ದು. ಯಾಕೆಂದ್ರೆ ಪೊಲೀಸ್ನವ್ರಿಗೆ ಅವನ ಮೇಲೆ ತುಂಬಾ ಕಣ್ಣಿದೆ. ನೀನು ಈ ಕೆಲಸನ ತುಂಬಾ ಹುಷಾರಾಗಿ ಮುಗಿಸ್ಬೇಕು. ಓಕೆ? ಓಕೆ ಅಯ್ಯ. ಎಲ್ಲಿ ನಿನ್ ಫ್ರೆಂಡು? ಬಂದಿಲ್ಲ. ಕೋಪನ? ಇನ್ನೇನ್ ಮತ್ತೆ, ನಾನೊಬ್ಬಳನ್ನ ಬಿಟ್ಟು ಕಲ್ಕತ್ತಾಗ ಹೊರಟಿದ್ಯಾ? ಸಹನ, ಅಲ್ಲೊಂದು ನಂಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಮೊಬೈಲ್ ಇದೆಯಲ್ಲ, ಎಲ್ಲಿದ್ರು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸ್ಯಾಟರ್ಡೇ ನಾನು ರಜಾ ಹಾಕ್ತಾ ಇದ್ದೀನಿ. ಅಷ್ಟ್ರಲ್ಲಿ ನೀನ್ ಬರ್ಬೇಕು. ನಿಂಗೆ ನಾನು ಬೆಳೆದಿದ್ದ ಆಶ್ರಮ ತೋರಿಸ್ತೀನಿ, ಅಲ್ಲಿ ನಾನು ಆಡ ಬೆಳೆದಿದ್ದ ಜಾಗ ತೋರಿಸ್ತೀನಿ, ಕ್ಲಾಸ್ ರೂಮ್ ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಓಕೆ? ಓಕೆ. ಥ್ಯಾಂಕ್ ಯು. ಹಲೋ. ಹಾಯ್ ಸ್ವೀಟರ್. ಹಾಯ್. ಮಿಸ್ಸಿಂಗ್ ಮೀ? ನೋ ನೋ ನೋ, ಐ ಆಮ್ ನಾಟ್ ಮಿಸ್ಸಿಂಗ್ ಯು. ಸುಳ್ಳು. ಸಹನ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಹೆಲ್ಪ್? ನನ್ನಿಂದನ? ನೋ ಚಾನ್ಸ್. ಮತ್ತೆ ಸುಳ್ಳು. ಏನಿಲ್ಲ, ನಾಳೆ ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ ಬಾಂಬೆಯಿಂದ. ಅವನ ಹೆಸರು ಜಯರಾಜ್ ಅಂತ. ಅವನು ನಾಳೆ ಸಾಯಂಕಾಲ ಈವ್ನಿಂಗ್ ಫ್ಲೈಟ್ ಅಲ್ಲಿ ದುಬೈ ಹೋಗ್ತಾ ಇದ್ದಾನೆ. ಅವನಿಗೆ ಬೆಂಗಳೂರಲ್ಲಿ ಗುರುತು ಪರಿಚಯದವ್ರು ಯಾರು ಇಲ್ಲ. ಸೊ ನಿನ್ ಮನೆ ಅಡ್ರೆಸ್ ಕೊಟ್ಟಿದ್ದೀನಿ. ಸ್ವೀಟರ್, ನೀನ್ ಮಾಡ್ತಿಲ್ಲ ಕೂಲ್ ಕಾಫಿ, ಅದನ್ನ ಕೊಟ್ರೆ ಖುಷಿ ಆಗ್ತಾನೆ. ಓಕೆ? ಓಕೆ. ನಿನ್ ಫ್ರೆಂಡ್ ಅಂದ್ಮೇಲೆ ಅವ್ನ್ ಕಾಫಿನೂ ಕೊಡ್ತೀನಿ, ಬೇಕಾದ್ರೆ ಲಂಚ್ಗೂ ಫೋರ್ಸ್ ಮಾಡ್ತೀನಿ. ಆದ್ರೆ ಕಬ್ಬನ್ ಪಾರ್ಕು ಲಾಲ್ ಬಾಗು ತೋರ್ಸ್ಬೇಕು ಅಂದ್ರೆ ನನ್ ಕೈಲಿ ಆಗಲ್ಲಪ್ಪ. ಹಾ, ಲಾಲ್ ಬಾಗು ಕಬ್ಬನ್ ಪಾರ್ಕ್ ಎಲ್ಲ ನನಗೆ ಮಾತ್ರ ರಿಸರ್ವ್ಡ್. ಓಕೆ? ನನ್ ನಾಳೆ ಮೀಟಿಂಗ್ ಮುಗಿಸಿದ ತಕ್ಷಣ ಫ್ಲೈಟ್ ಅಲ್ಲಿ ಬೆಂಗಳೂರಿಗೆ ಬಂದು ನಿನಗೆ ಜಾಯ್ನ್ ಆಗ್ತೀನಿ. ಓಕೆ? ಬಾಯ್. ಓಕೆ, ಬಾಯ್. ಯಾರು? ಜಯರಾಜ್ ಅಂತ, ನವೀನ್ ಫ್ರೆಂಡು. ಓ, ಬನ್ನಿ ಬನ್ನಿ ಬನ್ನಿ, ಪ್ಲೀಸ್ ಕಮೆನ್. ಬನ್ನಿ, ಅಲೇಡಿ ಅಲೇಡಿ, ಕೂತ್ಕೊಳ್ಳಿ ಪ್ಲೀಸ್. ಏನ್ ತಗೊಳ್ತೀರಾ? ಕಾಫಿ, ಟೀ? ಓಕೆ, ಟೀ. 5 minutes.
ನವೀನು ನೀವು ತುಂಬಾ ಕ್ಲೋಸ್ ಫ್ರೆಂಡ್ಸಾ? ಹೌದು ಮೇಡಮ್. ನೀವ್ ಈವ್ನಿಂಗ್ ಫ್ಲೈಟ್ಗೆ ಹೊರಟಿದ್ದೀರಾ? ಹೌದು. ಅಷ್ಟೊತ್ತಿಗೆ ನವೀನು ಬಂದ್ಬಿಡ್ತಾರೆ. ನೀವು ಬಾಂಬೆಲಿ ಸೆಟ್ಲ್ ಆಗಿದ್ದೀರಾ? ಮೇಡಮ್. ಹಲೋ. ಹೇಳಿ. ಹೌದಾ? ಓಕೆ, ಆದಷ್ಟು ಬೇಗ ಬರ್ತೀನಿ. ನಂಗೊಂದು ಅರ್ಧ ಗಂಟೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಓಕೆ. ನೋಡಿ, ಇದನ್ನ ಇಲ್ಲೇ ಇಟ್ಟಿರ್ತೀನಿ. ನಾನು ಹೊರಡಕ್ ಮುಂಚೆ ಬಂದು ತಗೊಂಡೋಗ್ತೀನಿ ಮೇಡಮ್. ಓಕೆ ಓಕೆ ಓಕೆ, ಪರವಾಗಿಲ್ಲ, ನಾನು ಅಲ್ಲೇ ಇರ್ತೀನಿ. ಅಷ್ಟೊತ್ತಿಗೆ ನವೀನ ಬಂದ್ಬಿಡ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು. ಬರ್ತೀನಿ. ಹೊಸ ಪಾರ್ಟಿ ಹೋಗುವ ಸೂಟ್ಕೇಸ್ ತಗೊಳ್ಳಾಗ ಬರುವಾಗ ಹಲೋ. ನವೀನ್, ಹೇಗೋದಾಯ್ತು ನಾನೇ ಫೋನ್ ಮಾಡಿದ್ದು ಅಂತ? ನನ್ನ ಹೃದಯ ಹೇಳ್ತು. ಅದ್ ಸರಿ, ಬೇಗ ಬರ್ತೀನಿ ಹಿಂದೆ ಯಾಕೆ ಬಂದಿಲ್ಲ? ಓಕೆ, ನನ್ ಫ್ರೆಂಡ್ ಬಂದಿದ್ದ? ಹಾ, ಬಂದಿದ್ರು. ಅರ್ಧ ಗಂಟೆಲಿ ಬರ್ತೀನಿ ಅಂದ್ರು, ಇನ್ನೂ ಬಂದಿಲ್ಲ. ಅವನು ಮನೇಲಿ ಬಿಟ್ಟು ಹೋಗಿದಾನ? ಹಾ, ಬಿಟ್ಟು ಹೋಗಿದ್ದಾರೆ. ಸೂಟ್ ಕೇಸು ಬಂದ್ ತಗೊಂಡ್ ಹೋಗ್ತೀನಿ ಅಂತ ಹೇಳಿದ್ರು. ಯಾಕೇನಾಯ್ತು? ಸಹನಾ, ಫಸ್ಟ್ ಆ ಸೂಟ್ ಕೇಸ್ ತಗೊಂಡು ಹೊರಡಬೇಕು ಸಾಕು. ಯಾಕೆ ನವೀನ್, ಏನಾಯ್ತು? ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಕ್ಕೆ ಇವಾಗ ಇಲ್ಲ. ಮೊದಲು ನಾ ಹೇಳಿದ್ರೆ ಮಾಡು, ಓಕೆ? ಎಲ್ಲಿ ಬಿಸಾಕ್ಲಿ? ಎಲ್ಲ ಬಿಸಾಕು ಸಹನಾ, ಅದನ್ನು ನಾನೇ ಹೇಳ್ಬೇಕಾ? ಕಮ್ ಆನ್, ಡೂ ಇಟ್ ಫಾಸ್ಟ್. ಹಾ, ಒಂದ್ ಸೆಕೆಂಡ್ ನೋಡು, ನನ್ನ ಹೆಸರು ಯಾರ ಹತ್ರ ಅಪ್ಪಿ ತಪ್ಪಿ ಎತ್ಬೇಡ. ಪ್ರಾಬ್ಲಮ್ ಆಗೋಗ್ಬಿಡತ್ತೆ. ನಾನು ಬಂದು ನಿಂಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆ? ಬಿ ಕೇರ್ಫುಲ್. ಇದು ಸಹನಾ ನೋಡ್ಯಾರು? ಸಹನಾ ಸಹನಾ ಅಂದ್ರೆ ನೀವೇನಾ? ಹೌದು, ನಾನು ಏನಾಗ್ಬೇಕಾಗಿತ್ತು? ಸೂಟ್ ಕೇಸ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಅದು ಕೀ ಇರ್ಲಿಲ್ಲ, ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡ್ ಬರೋಣ ಅಂತ ತಗೊಂಡ್ ಹೋಗ್ತಾ ಇದ್ದೀರಾ. ಕೀ ಇಲ್ಲ, ಡೂಪ್ಲಿಕೇಟ್ ಕೀ ಮಾಡ್ಸಕ್ ಹೋಗ್ತಿದ್ದೀರಾ? ಯಾಕೆ ಇಲ್ದಿರೋ ಸೂಟ್ ಕೇಸ್ಗೆ
ಡೂಪ್ಲಿಕೇಟ್ ಕೀ ಮಾಡ್ಸಕ್ ಹೋಗ್ತಿದ್ಯಾ? ಹೇಳು, ಏನಿದೆ ಇದ್ರಲ್ಲಿ? ಏನಿದೆ ಹೇಳು. ಇದ್ರಲ್ಲಿ ಏನಿದೆ ಅಂತ ಹೇಳ್ತಾ ಇಲ್ಲ. ವಿಜಯ್, ಓಪನ್ ಇಟ್. ಇನ್ಸ್ಪೆಕ್ಟರ್, ನಾನು ಶಟ್ ಯುವರ್ ಮೌತ್. ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಸಹನಾ, ನಿನಗೂ ಆ ನಾಯಕಗೂ ಏನ್ ಸಂಬಂಧ? ನಂಗೆ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಮೇಡಮ್. ನಿನಗೆ ಅವನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿನ್ನನ್ನ ಅವನು ಇಟ್ಕೊಂಡಿದ್ನಂತೆ. ಯಾರು ಅಂತಾನೆ ಗೊತ್ತಿಲ್ಲ ಮೇಡಮ್. ನೀವು ಒಂದು ಹೆಣ್ಣಾಗಿ ಈ ತರ ಮಾತಾಡ್ಬೋದಾ? ಹೇಗ್ ಮಾತಾಡ್ಬೇಕು ಅಂತ ನೀನು ನನಗೆ ಹೇಳ್ಕೊಡ್ತೀಯಾ? ನಿನಗೆ ಅವನು ಯಾರು ಅಂತ ಗೊತ್ತೇ ಇಲ್ಲ ಅಲ್ಲ? ಮತ್ತೆ ನಿಮ್ಮನೆ ಅಡ್ರೆಸ್ಸು ಅವನ ಹತ್ರ ಹೇಗಿತ್ತು? ಹೇಳು ಸಹ. ಗೊತ್ತಿಲ್ಲ. ಗೊತ್ತಿಲ್ಲ? ಮತ್ತೆ ಹೇಗೆ ನಿಮ್ಮ ಅಡ್ರೆಸ್ ಅವನ ಹತ್ರ ಇತ್ತು? ಅವನು ವಾಂಟೆಡ್ ಲಿಸ್ಟಲ್ಲಿ ಇದ್ದ. ಅವನು ಯಾವತ್ತಿದ್ದು ಸಾಯ್ತಾ ಇದ್ದ. ಅವನಿಗೋಸ್ಕರ ಈ ಕಣ್ಣೀರು ಯಾಕೆ? ನಿಜವಾಗ್ಲೂ ಹೇಳ್ತಿದ್ದೀನಿ ಮೇಡಮ್, ಅವನ್ ಯಾರು ಅಂತಾನೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬರೀ ಅವನ್ ಗ್ಯಾಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ಯೋ ಅಥವಾ ಅವನ ಜೊತೆ ಮಲಗ್ತಿದ್ಯೋ? ಸಹನಾ, ಇದು ಪೊಲೀಸ್ ಸ್ಟೇಷನ್ ಅಮ್ಮ. ಇಲ್ಲಿ ಹತ್ರ ಏನು ಪ್ರಯೋಜನ ಇಲ್ಲ. ನಿಜ ಹೇಳಿದ್ರೆ ಪ್ರಯೋಜನ ಆಗ್ಬಹುದು. ಹೇಳು. ನಂಗೆ ಯಾರು ಅಂತಾನೆ ಗೊತ್ತಿಲ್ಲ. ಹೇಳಮ್ಮ, ಹೇಳು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೇಳು. ನಮಸ್ತೆ ಮೇಡಮ್, ನಾನ್ ಸಹನಾ ಫ್ರೆಂಡ್ ಶೀಲಾ ಅಂತ. ಈತನ ಅವಳ ಫ್ರೆಂಡ? ಇರು ನನ್ನ ಹುಡ್ಬಿ. ಮೇಡಮ್, ಇಲ್ಲೇನೋ ಮಿಸ್ಟೇಕ್ ಆಗಿದೆ. ಸಹನಾ ಜೊತೆ ನಾನು 2 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಅವಳು ಅಂಥವಳಲ್ಲ. ಅವಳು ಬಿಡು, ನಿಂದೆ ಹೇಳು. 2 ವರ್ಷದಿಂದ ನೀನು ಅವಳ ಜೊತೆ ಇದೀನಿ ಅಂತ ಹೇಳ್ತಿದ್ಯಲ್ಲ, ನೀನು ಏನಾದ್ರೂ ಆ ಗ್ಯಾಂಗ್ ಜೊತೆ ಕೆಲಸ ಮಾಡ್ತಿದ್ಯಾ? ಸರ್, ಸಾರಿ ಮೇಡಮ್, ನೀವು ಜಸ್ಟ್ ಅವ್ರ ಜೊತೆ ಕೆಲಸ ಮಾಡೋದು ಅಷ್ಟೇ ಮೇಡಮ್. ಬ್ರೌಸಿಂಗ್ ಸೆಂಟರ್ ಅಲ್ಲಿ ಫ್ರೆಂಡ್ಶಿಪ್ ಏನೂ ಇಲ್ಲ, ಜಸ್ಟ್ ಕೋಲಿಗೆ ಅಷ್ಟೇ ಮೇಡಮ್. ಮೇಡಮ್, ನಾನು ಯಾವ್ದೋ ಆಕ್ಸಿಡೆಂಟ್ ಕೇಸ್ ಇರ್ಬೇಕು ಅನ್ಕೊಂಡೆ. ಇರ್ತೀಯಾ? ಮೇಡಮ್ಗೆ ತುಂಬಾ ಕೆಲಸ ಇರುತ್ತೆ, ಡಿಸ್ಟರ್ಬ್ ಮಾಡಬೇಡ. ಬಾ ಹೋಗೋಣ ಮೇಡಮ್. ಬರ್ತೀವಿ ಮೇಡಮ್. ಏಯ್, ಊಟ ತಂದ್ಕೊಡೆ, ಹೊಟ್ಟೆ ಹಸಿತೈತೆ. ಏಯ್, ನೀನ್ ಕೇಳಿದ ತಕ್ಷಣ ತಂದ್ಕೊಡಕ್ಕೆ ಇದು ನೀನ್ ಹೋಟ್ಲ್ ಅನ್ಕೊಂಡಿದ್ಯಾ? ಬಾಯ್ ಮುಚ್ಕೊಂಡು ಕೂತ್ಕೊಳ್ಳಿ. ಹೋಟ್ಲಾಗಿದೆ ತಂದ್ಕೊಡು ಅಂತ ನಿನ್ ಯಾವಾಗ ಕೇಳ್ತಾ ಇದ್ಲ? ನನ್ನ ಏಯ್, ನೀನೇನ್ ಹಂಗ್ ನೋಡ್ತಾ ಇದ್ಯಾ? ಯಾವತ್ತು ನೋಡ ಇಲ್ವಾ? ಅವಳು ನಂಗ್ ಮಾಡ್ದ ನಿಂಗೂ ಮಾಡ್ಬೇಕಾ? ತಿರ್ಗಾ ಆ ಕಡೆ. ನನ್ ಸೌತಿ. ಸಹನಾ, ಸಹನಾ, ನೀನ್ ನೋಡಕ್ ಲಾಯರ್ ಬಂದಿದ್ದಾರೆ. ಸಹನಾ, ನಾನು ಅಡ್ವೊಕೇಟ್ ನರಹರಿ ಪಂಡಿತ್. ನವೀನ್ ಕಳಿಸಿದ್ರು. ನವೀನ?
ಅವರು ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಸ್ಟಕ್ ಆಗಿದ್ದಾರೆ. ಇಂಪಾರ್ಟೆಂಟ್ ಮೀಟಿಂಗ್ ಎಲ್ಲಿ? ನನಗೂ ಗೊತ್ತಿಲ್ಲ ಮೇಡಮ್. ಬಂದ ತಕ್ಷಣನೇ ನಿಮ್ಮನ್ನ ಮೀಟ್ ಮಾಡ್ತಾರಂತೆ. ಅಲ್ಲ, ನೀವ್ ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನಾನಿದ್ದೀನಿ ತಾನೆ. ಈಗ ಸತ್ನಲ್ಲ ಜಯರಾಜ್ ಅಂತ. ಅವನ ಒರಿಜಿನಲ್ ಹೆಸರು ಜಯರಾಜ್ ಅಲ್ಲ, ಶಿವನಾಯಕ್ ಅಂತ. ನಿಮ್ ಹತ್ರ ನವೀನ್ ಹತ್ರ ಸುಳ್ಳು ಹೇಳಿದ್ದಾರೆ. ನವೀನಿಗೆ ಪರಿಚಯ ಆಗಿ 2 ತಿಂಗಳಾಗಿದೆ ಅಷ್ಟೇ. ಅವರಿಬ್ರು ಸೇರ್ಕೊಂಡು ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ ಪ್ಲಾನ್ ಹಾಕೊಂಡಿದ್ರು. ಇಟ್ಸ್ ಅನ್ಫಾರ್ಚುನೇಟ್. ಐ ಆಮ್ ವೆರಿ ಸಾರಿ. ನವೀನ್ಗೆ ಏನ್ ಗೊತ್ತು ಅವನು ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದಾನೆ ಅಂತ? ಪೊಲೀಸ್ನವ್ರು ಏನಾದ್ರು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ನಾನು ಗ್ಯಾಂಗ್ ಅಲ್ಲಿ ಇದ್ದೀನಿ ಅಂತ ತಿಳ್ಕೊಂಡಿದ್ದಾರೆ. ನೋ ಪ್ರಾಬ್ಲಮ್. ನವೀನ್ ಎಲ್ಲಿದ್ದಾನೆ? ಪ್ಲೀಸ್ ಹೇಳಿ, ಪ್ಲೀಸ್ ಹೇಳಿ. ನವೀನು ಕೋಲ್ಕತ್ತಾದಲ್ಲಿ ಸೇಫ್ ಆಗಿದ್ದಾನೆ. ಡೋಂಟ್ ವರಿ. ನೋಡಿ, ನಾವೇನ್ ತಪ್ಪು ಮಾಡಿದೀವ? ಇಲ್ಲ ತಾನೆ? ಮತ್ ನೀವ್ಯಾಕೆ ಪೊಲೀಸ್ನವ್ರಿಗೆ ಹೆದರ್ಕೋತೀರಾ? ಕೋರ್ಟ್ ಇದೆ, ನಾವು ಕೋರ್ಟ್ಗೆ ಹೋಗೋಣ. ನೀವೇನ್ ಹೆದರ್ಕೋಬೇಡಿ. ಈ ಸೂಟ್ ಕೇಸ್ ಎಲ್ಲಿಂದ ಬಂತು ಅಂತ ಜಡ್ಜ್ ಕೇಳಿದ್ರೆ ನನ್ನ ಫ್ರೆಂಡ್ ಗಾಯತ್ರಿ ಅಣ್ಣ ಮನೆಗ್ ಬಂದು ಈ ಸೂಟ್ ಕೇಸ್ ನ ಇಟ್ಟು ಆಮೇಲೆ ಬಂದು ತಗೊಂಡೋಗ್ತೀನಿ ಅಂತ ಹೇಳ್ದ ಅಂತ ಹೇಳಿ. ಆಮೇಲೆ ಬಂದು ಅವ್ನು ತಗೊಂಡು ಹೋಗಿಲ್ಲ, ಫೋನ್ ಮಾಡಿಲ್ಲ ಅಂತ ಹೇಳಿ ಅಷ್ಟೇ. ಬೈದಲ್ಲಿ ಪೊಲೀಸ್ ಎಲ್ಲ ವಿಷಯನು. ಡೋಂಟ್ ವರಿ. ಕೋರ್ಟು ಸಾಕ್ಷಿ ಕೇಳುತ್ತೆ. ಪೊಲೀಸ್ನವ್ರ ಹತ್ರ ಸಾಕ್ಷಿ ಎಲ್ಲಿದೆ? ನೋಡಿ, ಒಂದು ಸೈನ್ ಮಾಡಿ. ಮಾಡಿ. ಇಲ್ಲ ಇಲ್ಲ ಇಲ್ಲ. ವೆರಿ ಗುಡ್. ಇನ್ 2 hours ನಲ್ಲಿ ನಾವು ಮನೆಯಲ್ಲಿರ್ತೀವಿ. ಯುವರ್ ಆನರ್, ಸಹನಾ ಅವರ ಮನೆಯಲ್ಲಿ ಶಿವನಾಯಕ ಅವರ ಫಿಂಗರ್ ಪ್ರಿಂಟ್ಸು ಜೊತೆಗೆ ಅವ್ರು ಬಿಟ್ಟೋಗಿರೋ ಸೂಟ್ ಕೇಸು, ಅದರಲ್ಲಿರೋ ವೆಪನ್ಸ್ ಸಹ ಸಿಕ್ಕಿದೆ. ಅಷ್ಟೇ ಅಲ್ಲ, ಇವ್ರ ಮನೆಯಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನದ ನೆಕ್ಲೆಸ್ ಸಹ ಸಿಕ್ಕಿದೆ. ಇವ್ರಿಗೆ ಬರೋ 6,000 ರೂಪಾಯಿ ಸಂಬಳದಲ್ಲಿ 2 ಲಕ್ಷ ರೂಪಾಯಿ ಬೆಲೆ ಬಾಳೋ ಚಿನ್ನದ ನೆಕ್ಲೆಸ್ ತಗೊಳಕ್ ಸಾಧ್ಯನೇ ಇಲ್ಲ. ಯುವರ್ ಆನರ್, ಇದು ಸಹನಾ ಅವ್ರ ಮನೆಯ ಓನರ್ ನಾಗೇಶ್ ಕೊಟ್ಟಿರೋ ಸ್ಟೇಟ್ಮೆಂಟ್. ಅವರು ಇವರನ್ನ ಹಾಗೂ ಶಿವನಾಯಕನ್ನ ಒಟ್ಟಿಗೆ ಅವ್ರ ಮನೆಯಲ್ಲಿ ನೋಡಿದಾರಂತೆ. ಈ ಸಾಕ್ಷಿಗಳ ಆಧಾರದ ಮೇಲೆ ಶಿವನಾಯಕನಿಗೂ ಇವರಿಗೂ ಅನೈತಿಕ ಸಂಬಂಧ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲದೆ ಶಿವನಾಯಕನ ಜೊತೆಯಲ್ಲಿ ಇವರು ಅಂಡರ್ವರ್ಲ್ಡ್ ಕೆಲಸ ಮಾಡ್ತಾ ಇದ್ರು ಅಂತ ಸುಲಭವಾಗಿ ಹೇಳ್ಬೋದು. ಇವರ ಆನರ್, ಈ ಕೇಸ್ಗೆ ತಾವು ಬೇಲ್ ಕೊಡಬಾರದು ಅಂತ ನಾನು ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ದಟ್ಸ್ ಆಲ್ ಇವರ ಆನರ್. ಈ ಕೇಸ್ಗೆ ಬೇಲ್ ಇರುವುದಿಲ್ಲ. 3 ವಾರಗಳ ಕಾಲ ಸಹನಾರವರು ನ್ಯಾಯಾಂಗ ಕಸ್ಟಡಿಯಲ್ಲಿ ಇರತಕ್ಕದ್ದು. ದ ಕೋರ್ಟ್ ಇಸ್ ಅಡ್ಜರ್ನ್ಡ್. 3 ವಾರ? ಪಂಡಿತ್ ಸರ್, ಪಂಡಿತ್ ಸರ್, ಪಂಡಿತ್ ಸರ್, 3 ವಾರ. ಪಂಡಿತ್ ಸರ್, ಸರ್, ಈ 2 ವಾರ ಮನೇಲಿ ಇರ್ಬೋದು ಅಂತ ಹೇಳಿದ್ರೆ ಈಗ ಪ್ಲೀಸ್, ನೀವು ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ, ನನ್ನ 3 ವಾರ ಜೈಲಲ್ಲಿ ಹೋಗ್ತಿದ್ದಾರೆ. ಟೆನ್ಷನ್ ಮಾಡ್ಕೋಬೇಡ ಅಂತ ಬೇರೆ ಹೇಳ್ತಿದ್ದೀರಾ. ಪ್ಲೀಸ್ ಪ್ಲೀಸ್ ಏನಾದ್ರೂ ಮಾಡಿ, ಪ್ಲೀಸ್ ಏನಾದ್ರೂ ಮಾಡಿ. ಹೌದು, ನವೀನ್ ಯಾಕೆ ಬಂದಿಲ್ಲ? 1 minute. ಎಕ್ಸ್ಕ್ಯೂಸ್ ಮೀ, ಏನೋ ಪರ್ಸನಲ್ ಆಗಿ ಮಾತಾಡ್ಬೇಕು. ಓಕೆ, ಪ್ಲೀಸ್ ಕಮ್. ಆಗ್ಲಿಂದ ನವೀನ್ ನಂಬರ್ಗೆ ಟ್ರೈ ಮಾಡ್ತಾನೆ ಇದ್ದೀನಿ. ಲೈನೇ ಸಿಗ್ತಾ ಇಲ್ಲ. ಮೋಸ್ಟ್ಲಿ ಫ್ಲೈಟ್ ಅಲ್ಲಿ ಇರ್ಬೇಕು. ಫ್ಲೈಟ್ ನಲ್ಲ? ಹೌದು. ಈ ನಾಗೇಶ್ ಯಾರು? ಅವರು ನಮ್ಮನೆ ಓನರು. ಅವ್ರಿಗೂ ಈ ಕೇಸ್ಗೂ ಏನ್ ಸಂಬಂಧ? ಅವ್ರ ಬಗ್ಗೆ ನನ್ನ ಹತ್ರ ಯಾಕೆ ಹೇಳಿಲ್ಲ? ಹೇಳೋದ್ ಏನಿದೆ ಪಂಡಿತ್ ಸರ್, ಹೇಳೋದ್ ಏನಿದೆ? ಏನಿದೆ? ಇಲ್ಲಿ ಡಿಸೈಡ್ ಮಾಡೋದು ನೀವು, ನಾನು. ನೋಡಿ ಮೇಡಮ್, ನಾವು ಕಿತ್ತಾಡ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೋರ್ಟ್ ಒಂದೇನು ತಮಾಷೆನಾ? ನೋಡಿ, ನಾನು ಆದಷ್ಟು ಬೇಗ ಬೇಲ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ದೆನ್ ವಿಲ್ ಸೂ ದ ಪೊಲೀಸ್. ಫಿಸಿಕಲ್ ಟೆನ್ಷನ್, ಮೆಂಟಲ್ ಟಾರ್ಚರ್ ಅಂತ ಕಾಂಪನ್ಸೇಷನ್ಗೆ ಕ್ಲೈಮ್ ಮಾಡ್ತೀನಿ. 1 or 2 days ಅಷ್ಟೇ. 1 or 2 days ಮೇಡಮ್, ಡೋಂಟ್ ವರಿ. ನಡಿಯಮ್ಮ ನೀನು, ಸುಮ್ಮನೆ ಬಾ ಬೇಗ.
ಮರ್ಡರ್ ಮಾಡಿ ಬಂದಿದ್ಯಾ ರಾಬರಿ ಮಾಡಿ ಬಂದಿದ್ಯಾ ಏನು ಊಹು ಅಂತೀಯಲ್ಲ ಅಷ್ಟು ಜನ ಗೊತ್ತಿಲ್ಲ ನಿನಗೆ ನೋಡು ಇಲ್ಲೊಬ್ಳು ಕರ್ಮಾಯಿ ಅಂತ ಅವಳು 4 ಮರ್ಡು ದರೋಡೆ ಕಿಡ್ನಾಪು ಎಲ್ಲ ಮಾಡವಳೆ ಜೈಲಲ್ಲಿ ಅವಳು ಟೆರರು ಪೊಲೀಸ್ನವ್ರೆ ಅವಳು ಕಂಡ್ರೆ ಗಡಗಡಗಡ ಅಂತ ನಡುಕ್ತಾರೆ ಅವಳ್ತವ ಬಸಿ ಹುಷಾರಾಗಿರು ಏನ ಹೂ ಅನ್ಕೊಂಡು ತಾಲೆ ನಡ್ಸ್ಕೊಂಡು ಕೂತ್ಬಿಟ್ಟಿದ್ಯಾ ನಿನ್ಗೆ ಯಾಕೆ ಮುಖ ನೋಡ್ತೀಯ ಬಾಯಲ್ಲಿ ಕೂತ್ಕೋ ಬಾಲ ಬೀಸ್ಬಿಟ್ಟು ಬಾರೆ ಕಾಲಕ್ಕೆ ಮಾರೆಲ್ಲ ಮಾಡ್ಬಿಟ್ಟು ಬಂದವಳೆ ಕೂತ್ಕಳೆ ಒತ್ತೆ ಕಾಲು ಹೇ ಕೂತ್ಕಳೆ ಒತ್ತೆ ಏನು ಮಸಾಜ್ ಗಿಸಾಜ್ ಮಾಡತ್ತ ಸೇರ್ಕೊಂಡಿದ್ದ ಜೋರ ಗಮ್ಕೆ ಮುಖ ಇರ್ತೀಯ ಸರಿಯಾಗಿ ಗೊತ್ತೆ ನಿನ್ನ ಹೆಸರು ನಿಮ್ ಹೆಸರು ನನ್ನ ಹೆಸರ ಕರ್ಮಾಯಿ ಅಂತ ನಮಸ್ತೆ ಜಾನಕಮ್ಮ ಆ ಹುಡುಗಿ ನಿಮ್ಮ ಆಶ್ರಮದಲ್ಲಿದ್ದ ಹೌದು ಮೇಡಮ್ ಮೇಡಮ್ ಆ ಹುಡುಗಿ ಒಳ್ಳೆಯವಳು ಬುದ್ಧಿವಂತೆ ಕೂಡ ಒಂದ್ ಹುಡುಗನ ನಾನು ಪ್ರೀತಿಸ್ತಾ ಇದ್ದೀನಿ ಕರ್ಕೊಂಡ್ ಬಂದು ನಿಮಗ್ ತೋರಿಸ್ತೀನಮ್ಮ ಅಂತ ನನಗೆ ಫೋನ್ ಮಾಡಿದ್ಲು ಮೇಡಮ್ ಆ ಹುಡುಗನ ಹೆಸರು ಏನಾದ್ರೂ ಗೊತ್ತಾ ಗೊತ್ತಿಲ್ಲ ಮೇಡಮ್ ಆ ಹುಡುಗನ ಹೆಸರು ಗೊತ್ತಿಲ್ಲ ಹುಡುಗ ಯಾರು ಅಂತಾನೆ ಗೊತ್ತಿಲ್ಲ ಅವಳು ಹೇಳಿದನ್ನ ನೀವು ನಂಬಿಟ್ರಿ ಅಲ್ಲ ಮೇಡಮ್ ಆ ಹುಡುಗಿ ಯಾವತ್ತೂ ಸುಳ್ಳು ಹೇಳೋಳಲ್ಲ ಹೋಗ್ಬೇಡ ನಿಧಾನವಾಗಿ ಮಾತಾಡು ಸರಿ ಮೇಡಮ್ ಮೇಡಮ್ ಯಾರೇ ಕಾರ್ಪೆಂಟರ್ ಬಂದವ್ರೆ ಹೊರಗಡೆ ವೇಟ್ ಮಾಡಕ್ಕೆ ಹೇಳು ಸರಿ ಮೇಡಮ್ ಜಾನಕಮ್ಮ ಅವಳು ಬರ್ತಿದ್ದು 6,000 ರೂಪಾಯಿ ಸಂಬಳ 6,000 ರೂಪಾಯಿನಲ್ಲಿ ಡೈಮಂಡ್ ನೆಕ್ಲೆಸು ಪರ್ಫ್ಯೂಮ್ ಬಾಟಲ್ಸು ಮೊಬೈಲು ಹೈ ಲೆವೆಲ್ ಲೀವಿಂಗ್ ಇದೆಲ್ಲ ಸಾಧ್ಯ ಇದು ಬರೀ ಗೋಲ್ಡ್ ಸೆಂಟರ್ ಇಂದ ಸಾಧ್ಯ ಇಲ್ಲ ಇದಕ್ಕೆ ಬೇರೆನೇ ಸೆಂಟರ್ ಇದೆ ಹೈ ಲೆವೆಲ್ ಸುಳ್ಳು ಹೇಳಲ್ವಂತೆ ಸುಳ್ಳು ಗೆಟ್ ಔಟ್ ಎದೆ ಹೊರತಾಗಿತ್ತು ನನ್ಗೆ ಹಂಗಿರ್ತಿಯಲ್ಲೇ ಕರ್ಮಾಯಿ ಏನೇ ಮಾಡಿದೆ ಅವಳಿಗೆ ನಾನೇನು ಮಾಡ್ಲಿಲ್ಲ ಪೊಲೀಸಮ್ಮ ಅಲ್ಲಿ ಇಲಿ ಬಂದ್ಬಿಡ್ತು ಅದು ನೋಡಿ ಎದ್ರಿಕ ಕಿಸ್ಕೊಂಡ್ಬಿಟ್ಲು ಆಟೆಯ ಅಷ್ಟೇನಾ ಕೊಡಲೆ ನಾನ್ ಕೊಡಲ್ಲ ನಿನಗೆ ಕೆಟ್ಟರೋದು ಕೊಡೆ ನಾನ್ ಕೊಡಲ್ಲ ಏನೇ ಪಿನ್ನಾನ್ಗಿತ್ತಿ ಪುಗ್ಸತ್ತೆ ಮುದ್ದೆ ಸಿಕ್ಕೈತೆ ಅಂತ ನುಂಗ್ಬಿಟ್ಟು ಬೀದ್ಕೊಂಡಿದ್ಯಲ್ಲ ಎದ್ದಳ ಮೇಕ್ಕೆ ಹೇಳಕ್ ಕೇಳಿಸ್ತಾ ಇಲ್ವಾ ಎದ್ದಳ ಮೇಕ್ಕೆ
ಮಲ್ಲಮ್ಮ ಕೂತ್ಕೊಳ್ಳೆ. ತಂದಿದ್ದೀನಿ ಕೇಳಿ ನಿನ್ನಂತ ಎಷ್ಟೊತ್ತೆ ನನ್ನ ಕಾಲತ್ತೆ ನಲ್ಗೊತ್ತೆ. ಏನ್ ಕೋಪಕ್ಕೆ ಕಾಲ್ ಮುಟ್ಟಾಕ್ಕೊಂಡು ಮಾಡಿದ್ಯಾ? ಮಕ್ಕ ಏನಕ್ಕೆ ಒತ್ತೆ ಸಾಕು ನೀವು ಒತ್ತಿದ್ದು ಹೋಗು. ನಾ ಮಕ್ಕಬೇಕು ಹಾಗೆ. ಅಂತಿಂತ ಹೆಣ್ಣು ನಾನಲ್ಲ. ಅಡ್ಡನೆ ನೆಗ್ತಾಳೆ ಪಿಕ್ರಾಸಿ. ಓಡಾಡ ತರದು ಗೊತ್ತಾಗ ಮಕ್ಕಕ್ಕೆ ಹೋಗಿದ್ದಾಳೆ. ಸೈಡ್ ಬಗ್ಗೆ ಪಿಕ್ರಾಸಿ ತೊಟ್ಟಿ. ನಾಯಕ್ ಸನಿ ಮುದ್ಕಿ ಇವಳು. ಬಗ್ಗೆ ನೋಡಿ ಹೆಂಗ್ ಹೋಗಿದ್ದಾಳೆ. ಓಹೋ ಇವ್ ಕಡೆ ಕೈಲಾಗ ಹೋಗಿದ್ದು. ಇವ್ಳು ಚೋರ್ಬೇರೆ ಅಡ್ಡ ಇರ್ತಾಳೆ. ಏನ್ ಸಾಯ್ತಾರೋ. ಸರಿಯಾಗಿ ಹೋಗಿ ಮಕ್ಕ ನೋಡ್ತಾಳೆ. ಇವಳೊಬ್ಳು ಮಿಟಿಕ್ಲಾಡಿ ಹಿಂಗ್ ಅನ್ಕೊಂಡಿದ್ದಾಳೆ. ತಗೊಳ್ಳೆ ನನ್ ಬಟ್ಟೆ ಹೋಗಿ. ಏನ್ ಗುರಾಯ್ತೀಯ? ನಿನಗೆ ಹೇಳ್ತಾರೆ ಹೋಗಿ. ಏನೇ ಪಿಕ್ನಾಸಿ ಜೈಲ್ ಊಟ ಉಂಡು ನಿಮ್ಗೆ ಕೋಪ ಜಾಸ್ತಿ ಆಗತ್ತಾ? ಬಗ್ಗೆ ಬಟ್ಟೆನ ಗುರಾಯ್ತಾ ಇದೆಯಾ ನೀನು? ದೊಡ್ಡ ರೌಡಿನ ದೊಡ್ಡ ದಾಳನ ತರ ನನ್ನ ಗುರಾಯಿಸ್ಬೇಡ. ಬಗೆಯ ಬಟ್ಟೆನ ಮಕ್ಕಳ ಹೊಡಿತೇನೆ ಹೊಡಿ ಅನ್ನೋದನ್ನ. ಬಾಯಿ ಮುಚ್ಕೊಂಡು ಜಲ್ಗೆ ಒಪ್ಪಿಸ್ಕೊಂಡಿದೆ. ಏನ್ ಆಗ್ತಾರ ಏನಮ್ಮ ನೀನು? ಅವ್ರು ಸರಿ ಇಲ್ಲ. ಅವ್ರ ಜೊತೆ ನೀನ್ ರಗಳೆ ಮಾಡ್ಕೊಂಡಿದ್ಯಲ್ಲ, ಸುಮ್ಮನೆ ಇರಕ್ಕಾಗಲ್ವಾ? ಹೋಗು ಹೋಗು, ನಿನ್ ಸೆಲ್ಗೆ ಹೋಗು ಹೋಗು. ನಿಂತ್ಕೋ, ಹೆದರ್ಕೋಬೇಡ. ಶಬಾಷ್ ಶಬಾಷ್. ಇವತ್ತಿಂದ ನಿನ್ ಲೆವೆಲ್ ಚೇಂಜ್ ಆಗುತ್ತೆ. ಕೇಳ್ರೆ, ಇವತ್ತಿಂದ ನಾನು ಇವಳು ಜಿಗಿರಿ ದೋಸ್ತು. ಯಾವಾಗಾದ್ರೂ ಬೇಕು ಅಂತ ನಮ್ಮಿಬ್ರು ಮತ್ತೆ ಕಿತಾಪತಿ ಮಾಡಿದ್ರು ನೀವೆಲ್ಲ ಮಠಸು. ಬಾಮ ಬಾಮ ಹೋಗೋಣ. ಸಹನಾ ಬಾಮ ಬಾಮ ಇಲ್ಲಿ ಇದನ್ ತಗೋ. ನಾನೇನ್ ಮಾಡ್ಲಿಕ್ಕೆ ನಿಂತ್ಕೊಂಡು ಸೇರಿದು ನಿನ್ ಸಮಯಕ್ಕೆ ಬೇಕಾಗುತ್ತೆ. ತಗೊಳಮ್ಮ. ನನ್ ಬೇಡ ಬೇಡ ಅಂದ್ರೆ ನಿನ್ನಿಷ್ಟ ಬಿಡು. ನನ್ನನ್ನೇ ಹೊಡೆದಾಕಿದ್ಯಾ ಅಂದ್ಮೇಲೆ ಈ ಜೈಲಲ್ಲಿ ನಿನ್ಗೆ ಯಾರು ಭಯನೂ ಇಲ್ಲ ಬಿಡು. ಏ ಕರ್ಮಾಯಿ, ಸಾಹೇಬ್ರು ಕರೀತಾ ಇದ್ದಾರೆ. ಬರ್ತೀನಿ.
ಬರ್ತೀನಿ ಸಹನ. ನೀನೇ ನೋಡ್ತಾ ಇದೀಯಾ? ನಡೆ. ಎಲ್ಲಿಗೆ? ಏ ಬಾ ಹೇಳ್ತೀನಿ ಅಂತ ಹೇಳಿ. ನಡಿಯ ಸುಮ್ಮನೆ. ಬರ್ತೀಯ ಇಲ್ವಾ ಇವಾಗ? ನಡಿಯ ಹೇಳ್ತೀನಿ. ಹೇಳ್ತೀನಿ ಬಾ. ನಡಿ ಸುಮ್ಕೆ. ಏನ್ ಮಾಡ್ತಿ ಗಲಾಟೆ? ನಡಿ ಸುಮ್ಕೆ. ನಡಿ ನಡಿ ಒಳಕ್ ಹೋಗ ಹೇಳ್ತೀನಿ. ಬರ್ತೀಯ ಇಲ್ವಾ ಈಗ? ನಡಿ I'm really sorry, sir. I'm really sorry, Sahana. I'm really sorry. ನನಗೆ ನಾಯಕು ಒಂದು ಪಾರ್ಟಿಯಲ್ಲಿ ಸಿಗ್ತ. ಅವನ್ನ ನನ್ನ ಫ್ರೆಂಡ್ ಇಂಟ್ರೊಡ್ಯೂಸ್ ಮಾಡಿಸ್ದ. ಅವನಿಗೆ ಅಂಡರ್ ಒಂದು ಲಿಂಕ್ಸ್ ಇದೆ ಅಂತ ನನ್ಗೆ ಗೊತ್ತೇ ಇರಲಿಲ್ಲ. ನನ್ ಮಾತು ಸಹನಾ, ನಾನು ನನ್ನೆಲ್ಲ ಕಾಂಟ್ಯಾಕ್ಟ್ ನ ಯೂಸ್ ಮಾಡಿ ನಿನ್ನ ಬಿಡಿಸ್ಕೊತೀನಿ. ನೀನ್ ರಿಲೀಸ್ ಆಗಿ ಆಗ್ತೀಯ. ಐ ಪ್ರಾಮಿಸ್. ಸಹನಾ, ನನ್ನ ರೆಪ್ಯುಟೇಷನ್ ಮೇಲೆ ನನ್ನ ಹೋಲ್ ಬಿಸ್ನೆಸ್ ಡಿಪೆಂಡ್ ಆಗಿದೆ. ಹೀಗೇನಾದ್ರೆ ನನ್ ಕೆಟ್ಟ ಹೆಸರು ಬಂತು ಅಂತಂದ್ರೆ ಇಷ್ಟು ದಿನ ನನ್ ಪಟ್ಟು ಕಷ್ಟ ಅಲ್ಲ, ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಅದಕ್ಕೆ ನಿನ್ನತ್ರ ಹೇಗೆ ಹೇಳಿ ನಿಂತರೂ ಗೊತ್ತಾಗ್ತಾ ಇಲ್ಲ. ಸಹನಾ ಪ್ಲೀಸ್ ಸ್ವಲ್ಪ ದಿನ ಸಹಿಸು. ಇಟ್ಸ್ ಮೈ ರಿಕ್ವೆಸ್ಟ್. ಪ್ಲೀಸ್ ಪ್ಲೀಸ್ ಸಹನಾ. ಎಂತ ಗಂಡಸಮ್ಮ ಅವನು. ನಿನ್ನ ಮದುವೆ ಆಗ್ಬೇಕಾಗಿರೋ ಅವನು ಜೈಲಲ್ಲಿ ಬಿಟ್ಬಿಟ್ಟು ಹೊರಗಡೆ ಆರಾಮಾಗಿದ್ದಾನಲ್ಲ, ಇದ್ಯಾವ ನ್ಯಾಯ? ಇಲ್ಲ ಕರ್ಮಿ, ಅವ್ನು ನನ್ನ ಬಿಡಿಸ್ಕೊಂಡು ಹೋಗಕ್ ಬಹಳ ಪ್ರಯತ್ನ ಪಡ್ತಿದ್ದಾನೆ. ಬೇಕಾದ್ರೆ ನೋಡು, ಆದಷ್ಟು ಬೇಗ ನನ್ನ ಬಿಡಿಸ್ಕೊಂಡು ಹೋಗ್ತಾನೆ. ನೀನ್ ಅನ್ಕೊಂಡಿರೋ ಹಾಗಾದ್ರೆ ಒಳ್ಳೇದು. ಯಾಕೆ ಅಂದ್ರೆ ನಿನ್ನಂತೋಳಿರೋ ಜಾಗ ಅಲ್ಲಮ್ಮ ಇದು. ಹಾಯ್ ಚರಣ್. ಹಾಯ್. ಯಾವಾಗ ಬಂದೆ? ಬೆಳಗ್ಗೆ ಬಂದೆ. ಅಯ್ಯ ಫೈನ್. ಆಮೇಲೆ ಏನೋ ಮಾತಾಡ್ಬೇಕು ಅಂತಂದ್ರೆ? ಎಮರ್ಜೆನ್ಸಿ ಹವಾಲಾ 8 crores. हेलो इम्तियाज भाई, सलाम वालेकुम, कैसे हैं? हाँ इम्तियाज भाई, काम होना था. 1 मिनट. ಎಲ್ಲಿಗೆ? ಲಂಡನ್ಗೆ. लंदन. हाँ इम्तियाज भाई, नंबर लिख लो. 9FR 822957. इम्तियाज भाई कम हो जाएगा ना? हाँ, हमारा आदमी आपको फोन करेगा. ठीक है, खुदाफिज. ನವೀನ್, ಒಂದ್ ನ್ಯೂಸ್ ಕೇಳಿದೆ, ನಿಮ್ ಗರ್ಲ್ ಫ್ರೆಂಡ್ ಏನೋ ಪ್ರಾಬ್ಲಮ್ ಇದ್ದಾಳಂತೆ. ನಮ್ ತಂದೆಯಲ್ಲಿ ನೋ ಪ್ರಾಬ್ಲಮ್ ಯಾರ್. ಏನು ಪ್ರಾಬ್ಲಮ್ ಇಲ್ವಾ? ಆ ಹುಡುಗಿ ಆಶ್ರಮದವರು ಅಪೀಲ್ ಹೋಗಿದ್ದಾರೆ. ಇನ್ 2 ದಿವಸದಲ್ಲಿ ಕೇಸ್ ಕೋರ್ಟಿಗೆ ಬರುತ್ತೆ. ನವೀನ್, ಇಟ್ಸ್ ಅ ಸೀರಿಯಸ್ ಪ್ರಾಬ್ಲಮ್ ಯಾರ್. ಅವಳೇನ್ ಒಪ್ಕೊಳಕ್ಕೂ ರೆಡಿ ಇಲ್ಲ. ಎವಿಡೆನ್ಸ್ ಅಲ್ಲಿ ನಿನ್ ಹೆಸರು ಹೇಳಿದ್ರೆ ಮುಗೀತು ಕತೆ. ಇದರಲ್ಲಿ ನಾನೇ ಇನ್ವಾಲ್ವ್ ಆಗಿದ್ದೀನಿ ಅಂತ ಅವಳೇ ಒಪ್ಕೊಂಡ್ರೆ? ವಾವ್. ಆದ್ರೆ ನಾನು ತಪ್ಪೇ ಮಾಡಿಲ್ಲ, ಅದನ್ನ ಹೇಗೆ ಒಪ್ಕೊಳ್ಳೆ? ಪೊಲೀಸ್ನವರಿಗೆ ನಿಮ್ಮ ವಿರುದ್ಧವಾಗಿ ತುಂಬಾ ಸಾಕ್ಷಿಗಳು ಸಿಕ್ಕಿವೆ. ನೀವು ಒಪ್ಕೊಳ್ದೇ ಇದ್ರು ಈ ಕೇಸ್ನಲ್ಲಿ ನಿಮ್ಗೆ ಶಿಕ್ಷೆ ಆಗೋದಂತೂ ಖಂಡಿತ. ಅದಕ್ಕೆ ನನಗೆ ನಾಯಕ್ ಪರಿಚಯ ಇದ್ರು, ಗೊತ್ತಿಲ್ಲದೆ ಅವನು ಹೇಳಿ ಸಣ್ಣ ಪಟ್ಟ ಕೆಲಸಗಳನ್ನ ಮಾಡಿದೆ ಅಂತ ಸಾರಿ ಕೇಳಿ. ನನಗಾಗಲ್ಲ, ನಾನು ಒಪ್ಕೊಳ್ಳೋದಿಲ್ಲ. ಸ್ವಲ್ಪ ಹೊತ್ತು ಜೋರಾಗಿ ಹತ್ಬಿಡಿ. ಜಡ್ಡು ಬಹಳ ಒಳ್ಳೆ ಮನುಷ್ಯ. ನಿಮ್ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ನೋಡ್ತಾರೆ. ತುಂಬಾ ಒಳ್ಳೆ ಹುಡುಗಿ, ಗೌರವದಿಂದ ಬದುಕ್ತಾ ಇರೋಳು. ಅನಾಥೆ ಅನ್ನೋ ಸೆಂಟಿಮೆಂಟ್ ಇಂದ 1-2 ತಿಂಗಳು ಶಿಕ್ಷೆ ಕೊಡ್ತಾರೆ. ಸಿಂಪಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಈಗಾಗ್ಲೇ 3 ವಾರ ಕಳೆದಿದ್ದೀರಾ, ಇನ್ನೊಂದು 2 ತಿಂಗಳು ಅಷ್ಟೇ. ನೋ ಪ್ರಾಬ್ಲಮ್. ಒಂದ್ ವಿಷಯ ನಮ್ಮಲ್ಲೇ ಇರ್ಲಿ, ಈ ಐಡಿಯಾ ಕೊಟ್ಟಿದ್ದು ಜಡ್ಜೆ. ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅನ್ನೋದೇ ನವೀನ್ ಆಸೆ. ಈಗ ಹೇಳಿ, ಏನ್ ಮಾಡ್ತೀರಾ? ಆ ಗ್ಯಾಂಗ್ ಜೊತೆ ನಾನು ಇನ್ವಾಲ್ವ್ ಆಗಿದ್ದೀನಿ ಅಂತ ಒಪ್ಕೋತೀನಿ ಸರ್. ಯಾರು ಒತ್ತಾಯ ಇಲ್ಲದೆ ನೀವಾಗಿ ಒಪ್ಕೋತಿದ್ದೀರಾ ತಾನೆ? ಹೌದು. ನೀವು ಚೆನ್ನಾಗಿ ಓದಿದ್ದೀರಾ, ತುಂಬಾ ಒಳ್ಳೆಯವರು, ಒಳ್ಳೆ ಕೆಲಸದಲ್ಲೂ ಇದ್ದೀರಾ.
ಯಾವುದೋ ಪರಿಸ್ಥಿತಿ ಒತ್ತಡಕ್ಕೆ ಸಿಕ್ಕಿ ಕ್ರಿಮಿನಲ್ ಆಗಿದ್ದಿದ್ರೆ ಸಹಾನುಭೂತಿ ತೋರಿಸಬಹುದಾಗಿತ್ತು. ಆದ್ರೆ ನಿಮಗೆ ಗೊತ್ತಿದ್ದು ಇಂಥ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಾ. ನಿಮ್ಮಂತವರಿಗೆ ಕಾನೂನು ಕರುಣೆ ತೋರಿಸೋದಿಲ್ಲ. ನಿಮಗೆ 7 ವರ್ಷಗಳ ಕಾಲ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಅಂತ ಹೇಳಿ ಸರ್. ನೋಡು, ನಿನ್ನಲ್ಲಿ ನನ್ನನ್ನೇ ಒಡೆಯುವಷ್ಟು ಶಕ್ತಿ ಇದೆ. ನೀನು ಅವನ ಮಾತು ಕೇಳಿ ಎಂಥ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟೆ. ಅವನು ನಿನಗೆ ಎಂತ ದ್ರೋಹ ಮಾಡ್ಬಿಟ್ಟ. ಇನ್ ಮುಂದೆ ನೀನ್ ಹೀಗೆ ಇದ್ರೆ ಪ್ರಯೋಜನ ಇಲ್ಲ. ಅಂದ್ರೆ ನಾನೇನ್ ಮಾಡ್ಬೇಕು? ನೀನು ರಣಚಂಡಿ ಆಗ್ಬೇಕು. ಮೊದ್ಲು ನನ್ನಿಂದ ಹೊರಗೆ ಹೋಗ್ಬೇಕು. ಅದಕ್ಕೆ ನೀನ್ ಸಹಾಯ ಮಾಡ್ಬೇಕು. ಹೊರಗಡೆ ಹೋಗಿ ನೀನೇನ್ ಮಾಡ್ತೀಯಾ? ಅವನ್ನ ಕೊಂಡಾಕ್ತೀಯಾ? ಅಷ್ಟು ಸುಲಭವಾಗಿ ನಾನು ಸಾಯಿಸಲ್ಲ. ನಾನ್ ಅನುಭವಿಸಿರೋ ಹಿಂಸೆ ಎಲ್ಲ ಅವನು ಅನುಭವಿಸ್ಬೇಕು. ಅದಕ್ ಮುಂಚೆ ನಾನೆಲ್ಲಿಂದ ಹೊರಗೆ ಹೋಗ್ಬೇಕು. ಹಾಗಾದ್ರೆ ನಾನು ಹೇಳ್ದಾಗ ಮಾಡು. ಗೊತ್ತಿಲ್ಲ. ಗ್ರೇಟ್ ಎಸ್ಕೇಪ್. ಒಳ್ಳೇದಾಯ್ತು. ಗುಡ್ ಫಾರ್ ಹೋಮ್ ಮ್ಯಾನ್. ಬೇರೆ ಏನಾದ್ರು? ಎನಿಥಿಂಗ್ ಎಲ್ಸ್? ನಥಿಂಗ್. ಓಕೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ತುಂಬಾ ನನಗೋಸ್ಕರ ನೀವು ತುಂಬಾ ಹೆಲ್ಪ್ ಮಾಡಿದ್ರಿ. ನಿಮ್ಮನ್ನ ಖಂಡಿತ ನಾನು ಮರೆಯಲ್ಲ. ತುಂಬಾ ಥ್ಯಾಂಕ್ಸ್. ಅಕ್ಕ ಹೇಳಿದ್ರೆ ನಮ್ಮ ಪ್ರಾಣ ಬೇಕಾದ್ರೆ ಕೊಡ್ತೀವಿ. ಇವತ್ತು ರಾತ್ರಿ ನನ್ನ ತಂಗಿ ಮನೆಯಲ್ಲ ಉಳ್ಕೊಳ್ಳಿ. ಬೆಳಿಗ್ಗೆ ನೀವಿರೋದಕ್ಕೆ ಬೇರೆ ಮನೆ ವ್ಯವಸ್ಥೆ ಆಗುತ್ತೆ. ಆಯ್ತು, ಹಾಗೆ ಮಾಡ್ತೀನಿ. ಬನ್ನಿ ಹೋಗೋಣ.
ನೀನು ನವೀನಲ್ಲಿ. ಯಾಕೆ ಅವನ್ ಫ್ರೆಂಡ್ಶಿಪ್ ಮಾಡಿ ಅನುಭವಿಸಿದ್ದು ಸಾಲ್ದ ನಿಂಗೆ? ಮರ್ಯಾದೆಯಾಗಿ ಹೇಳು, ನವೀನಲ್ಲಿ. ಗೊತ್ತಿಲ್ಲ. ಹೇಳೋ ನವೀನಲ್ಲಿ. ಹೇಳ್ತೀನಿ. ಅವನು ಮೆರಾಜ್ ರೆಸಾರ್ಟ್ ಅಲ್ಲಿದ್ದಾನೆ. ಮಾರ್ಕ್ ಮಾಡ್ರಿ. ಸರಿ ಸರ್. ಪೋಸ್ಟ್ ಮಾಡೋ ಕಳಿಸ್ಬಿಟ್ರಿ. ಸರಿ ಸರ್. ನವೀನ್, ಪಂಡಿತ್ ಬಾಲ್ಕನಿಯಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡಂತೆ. ನೋ ಚಾನ್ಸ್. ಪಂಡಿತ್ ಏನಿಗೆ ಸೂಸೈಡ್ ಮಾಡ್ಕೋತಾನೆ? ಅವನ್ನ ಯಾರೋ ಸಾಯಿಸಿರ್ಬೇಕು. ಮರ್ಡರಾ? ಎಸ್. ಅವನು ಒಂದು ರಿಯಲ್ ಎಸ್ಟೇಟ್ ಕೇಸ್ ಡೀಲ್ ಮಾಡ್ತಿದ್ದ. ಲ್ಯಾಂಡ್ ಮಾಫಿಯಾ ಏನೋ ಹೆಚ್ಚು ಕಮ್ಮಿ ಆಗಿರ್ಬೇಕು. ಅವರೇ ಹೊಡೆದಿರೋದು ಅಂತೀಯಾ? ಆದ್ರೆ ಯಾರು? ಹಲೋ, ನವೀನ್ ಅನ್ನೋರು ಯಾವ ರೂಮಲ್ಲಿದ್ದಾರೆ? ಅವರು 101 ಅಲ್ಲಿ. 101, 102 ಅಥವಾ 103 ಖಾಲಿ ಇದೆಯಾ? ನೋ ಮೇಡಮ್, ಅದ್ಯಾವುದೂ ಇಲ್ಲ. 107 ಇದೆ. ಓಕೆ, ಅದೇ ಕೊಡಿ. ಈ ಲೆಡ್ಜರ್ ಎಂಟ್ರಿ ಮಾಡಿ ಮೇಡಮ್. ಇಲ್ಲಿ ಸೈನ್ ಮಾಡ್ಬೇಕಾ? ಹೇಳಿ ಮೇಡಮ್, ಚೆನ್ನಾಗಿದ್ದೀರಾ? ಆಶ್ರಮದಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಇಲ್ಲ ಮೇಡಮ್, ಇಲ್ಲ ಒಂದ್ ಕಡೆ ಇದ್ದೀನಿ. ನಾನು ನನ್ನ ಫ್ರೆಂಡ್ ಜೊತೆಲಿ ಇದ್ದೀನಿ ಮೇಡಮ್. ಖಂಡಿತ ಬರ್ತೀನಿ ಮೇಡಮ್ ಆಶ್ರಮಕ್ಕೆ. ಆದ್ರೆ ನನ್ನ ಕೆಲಸ ಮುಗಿದ ಮೇಲೆ. ನಾನು ನನ್ನ ಫ್ರೆಂಡ್ ಜೊತೆಲಿ ಇದ್ದೀನಿ ಮೇಡಮ್. ಖಂಡಿತ ಬರ್ತೀನಿ ಮೇಡಮ್ ಆಶ್ರಮಕ್ಕೆ. ಆದ್ರೆ ನನ್ನ ಕೆಲಸ ಮುಗಿದ ಮೇಲೆ. ಮೇಡಮ್, ಅದು ಮೊಬೈಲ್ ಫೋನು, ಪ್ರೀಪೇಯ್ಡ್ ಕಾರ್ಡ್ ಯಾರೋ ಗೌಡನ ಹೆಸರಲ್ಲಿ ತಗೊಂಡಿದ್ದಾರೆ. ಮೇಡಮ್ ನಮಸ್ತೆ.
ನಾನು ಮಾಡ್ಲಿಂಗ್ ಫೋಟೋಗ್ರಾಫರ್. ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನೀವು ಒಳ್ಳೆ ಮಾಡಲ್ ಆಗ್ಬೋದಲ್ಲ ಮೇಡಮ್? ದಯವಿಟ್ಟು ನನಗೆ ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಓಕೆ ಮೇಡಮ್. ಹನಿ ವೇಟ್ ಫಾರ್ ಮೀ ದಪ್ಪ. ಅಯ್ಯ, ಒಂದು ವಾರದಿಂದ ನನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ನಡಿ ಹೋಗೋಣ. ನನಗೀಗ ಬರಕ್ಕಾಗಲ್ಲ ಅಂತ ಹೇಳು. ಬರೋ ಚರಣ್, ನಡಿಯೋ ನಡಿ. ಅಯ್ಯ, ನವೀನ್ ಬಂದಿದ್ದಾನೆ. ಕಳಿಸವನ್ನ ಮೇಲೆ. ಚರಣ್, ವಾಟ್ ಇಸ್ ದಿಸ್? ಅಯ್ಯ ಕರೀತಿದ್ದಾರೆ, ಮೇಲೋಗು. ನಮಸ್ಕಾರ ಅಯ್ಯ. ಎಲ್ಲಿವರೆಗೂ ಬಂತು ನಾನು ಹೇಳಿದ ಕೆಲಸ? ನಡೀತಾ ಇದೆ ಅಯ್ಯ. ಇನ್ನು ಎಷ್ಟು ದಿನ ಆಗುತ್ತೆ? ಒಂದು 8-10 ದಿನ. 8 ದಿನನೋ 10 ದಿನನೋ? 10 ದಿನ. 10 ದಿನ ನಿನ್ ಟೈಮು, 11ನೇ ದಿನ ನನ್ನ ಟೈಮು. ಹೋಗು. ಹತ್ರ ಮಾತಾಡಿದ್ದೀನಿ. ಬೇಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಾತು ಬೇಡ, ಕೆಲಸ ಮುಗಿಸು. ನಾವು ನಿನ್ನ ಹುಡ್ಕೊಂಡ್ ಬರೋ ತರ ಮಾಡಬೇಡ. ಪೊಲೀಸ್, ಈ ಹುಡುಗಿ ನಿಮ್ಮ ಹೋಟ್ಲ್ನಲ್ಲಿ ಉಳ್ಕೊಂಡಿದ್ದಾಳ? ಓ, ಇವರ ಮಿಸ್ ವಿದ್ಯಾ ನಮ್ಮಲ್ಲಿ ಉಳ್ಕೊಂಡಿದ್ದಾರೆ. ರೂಮ್ ನಂಬರ್ 107. ರೂಮ್ ಕೀ ಕೊಡಕ್ಕಾಗತ್ತಾ? ಓಕೆ ಮೇಡಮ್. ಎಲ್ಲಿದ್ದಾಳೆ? ತಪ್ಪು ಮಾಡ್ಬಿಟ್ಟೆ ಸಹನಾ. ನೀನ್ ಜೈಲಲ್ಲಿ ಇದ್ದಿದ್ರೆ ನೀನ್ ಒಳ್ಳೆಯವರಂತ ಪ್ರೂವ್ ಮಾಡಿ ನಿನ್ನ ಬೇಗ ರಿಲೀಸ್ ಮಾಡಿಸ್ತಿದ್ದೆ. ಐ ಆಮ್ ಸಾರಿ, ಇಟ್ಸ್ ಟೂ ಲೇಟ್. ಮಾಡಿದಿರ ತಪ್ಪು ಒಪ್ಕೊಳ್ಳಕ್ಕೆ ನನ್ಗಿಷ್ಟ ಇಲ್ಲ ಮೇಡಮ್. ಆದ್ರೆ ನಿನ್ ಕಾನೂನು ದೃಷ್ಟಿನಲ್ಲಿ ಯಾವತ್ತಿಗೂ ಅಪರಾಧಿನಿ.
ಐ ಆಮ್ ಸಾರಿ, ಯು ಆರ್ ಅಂಡರ್ ಅರೆಸ್ಟ್. ಏನ್ ಮಾಡ್ದೆ? ಮತ್ತೆ ನಿನ್ನೆ ಯಾರು ನಿಮ್ಮನ್ನು ಕರ್ಕೊಂಡು ಹೋಗಿದ್ದು? ಯಾಕೆ ಇವಾಗ ಅದಲ್ಲ? ಒಂದ್ ಸೆಕೆಂಡ್. ಏನ್ ಚರಣ್, ಇವಾಗ ಯಾಕೆ ಬರ್ಬೋದೆ? 10 days ಕೆಲಸ ಮುಗಿಸ್ತೀನಿ ಅಂತ ಹೇಳಿಲ್ಲ? ವಿಷಯ ಅದಲ್ಲ. ಮತ್ತೆ ಅಯ್ಯನ್ ನೀನ್ ಸಾಯಿಸಿದ್ಯಾ? ವಾಟ್ ನಾನ್ಸೆನ್ಸ್? ಅಯ್ಯನ ನಾನ್ ಸಾಯಿಸಿದ್ನ? ಅಯ್ಯನ್ ನೀನ್ ಸಾಯಿಸಿ ದುಡ್ನೆಲ್ಲ ನೀನ್ ಅಭ್ಯಾಸ ಮಾಡಿದ್ಯಾ? ನಿನಗೆ ಯಾರೋ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿರ್ಬೇಕು. ಅಯ್ಯನ ನಾನ್ ಸಾಯಿಸಿಲ್ಲ, ದುಡ್ಡು ಅಭ್ಯಾಸ ಮಾಡಿಲ್ಲ. ಯೋ ಚರಣ್, ನೀನಾ? ಜೈಲಿಂದ ತಪ್ಪಿಸ್ಕೊಂಡೆ ಅಂತ ಪಂಡಿತ್ ಹೇಳ್ದ. ಆಮೇಲೆ ನೀನು ಪಂಡಿತನ್ ಕಾಂಟ್ಯಾಕ್ಟೇ ಮಾಡ್ಲಿಲ್ವಾ? ಅಯ್ಯೋ, ನಾನ್ ಎಷ್ಟು ಸಲ ಮೊಬೈಲ್ ಟ್ರೈ ಮಾಡಿದ್ರು ರಿಸೀವೇ ಮಾಡ್ಲಿಲ್ಲ. ಆಮೇಲೆ ಮನೆಗ್ ಫೋನ್ ಮಾಡಿದ್ರೆ ಯಾರು ತೆಗಿತಾನೆ ಇಲ್ಲ. ಆಮೇಲೆ ಗೊತ್ತಾಯ್ತು ಮಾಡಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಂಡ ಅಂತ. ಅವನಾಗಿ ಅವನ್ ಸಾಯ್ಲಿಲ್ಲ, ಯಾರೋ ಅವನ್ನ ಸಾಯಿಸಿದ್ದಾರೆ. ಹೌದಾ? ನೀನು ಬಿಡಿಸೋದಕ್ಕೆ ನಾನು ಪಂಡಿತ್ ಎಷ್ಟು ಟ್ರೈ ಮಾಡಿದ್ವಿ ಗೊತ್ತಾ? ನಿನ್ ಪರವಾಗಿ ಸಾಕ್ಷಿ ಕಲೆಕ್ಟ್ ಮಾಡಕ್ಕೆ ಅಂತ ಹೋಗಿ ನಾನು ಅಂಡರ್ವುಡ್ ಸಿಕ್ಕಾಕೊಂಡ್ಬಿಟ್ಟೆ. ಈಗ ಅವರೆಲ್ಲ ಸೇರಿ ನನ್ನ ಒಂದು ಕೊಲೆ ಕೇಸ್ ಹಾಕಿದ್ದಾರೆ. ಹಲೋ ಚರಣ್, ಚರಣ್ ಚರಣ್, ನನ್ ಮಾತು ನಂಬು ಚರಣ್. ನಾನು ಅಯ್ಯನ್ ಸಾಯಿಸಿಲ್ಲ ಚರಣ್, ನಾನು ಅಯ್ಯನ್ ಸಾಯಿಸಿಲ್ಲ ಚರಣ್. ನನ್ ಯಾಕೆ ನಂಬ್ತಾ ಇಲ್ಲ ನೀನು? ಕಮಾನ್ ಚರಣ್, ಕಮಾನ್ ಚರಣ್. ನೋ ಚರಣ್, ನನ್ಗೆ ಯಾವ ದುಡ್ಡು ಬಗ್ಗೆನೂ ಗೊತ್ತಿಲ್ಲ ಚರಣ್. ಚರಣ್ ನನ್ನ ನಂಬು. ಹಲೋ ಚರಣ್, ಚರಣ್, ಹಲೋ ಚರಣ್. Shit. ಬನ್ನಿ ಊಟಕ್ಕೆ. ಸಹನಾ,
ಇದೆಯಾ? ಯಾಕೆ ಡೌಟಾ? ಸಹನಾ, ನನ್ನಿಂದ ನೀನು ಎಷ್ಟು ನೋವು ಅನುಭವಿಸಿದ್ಯಾ? ನಿನ್ನ ಪ್ರೀತಿಸ್ತಿದ್ದೀನಿ. ಹಲೋ, ನೀನಾ? ನಾ ಹೇಳಿದ್ನಲ್ಲ ನಾನು ಯಾವ್ದೋ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀನಿ ಅಂತ. ಸರಿ, ನಾಳೆ ರಾತ್ರಿ ನಿನಗೆ ರೆಸಾರ್ಟ್ ರೆಸ್ಟೋರೆಂಟ್ ಅಲ್ಲಿ ಸಿಗ್ತೀನಿ. ಆಯ್ತಮ್ಮ, ಓಕೆ. ಎಲ್ಲಿದ್ಯಾ ನೀನು? ನಾನಿಲ್ಲಿ ರಿಸಾರ್ಟ್ ರೆಸ್ಟೋರೆಂಟ್ ವೇಟ್ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟೊತ್ತಾಗತ್ತೆ? ಇವಾಗ ನೀನು ಬರ್ತೀವೋ ಬರಲ್ವೋ? ಸರಿ, ಬೇಗ ಬಾ, ನನಗೆ ಟೈಮ್ ಇಲ್ಲ. ಓಕೆ, ಸಿ ಯು ಸೂನ್, ಬಾಯ್. ಹಲೋ ಮೇಡಮ್. ಹಲೋ, ಕೂತ್ಕೊಳ್ಳಿ. ಸಹನ ಏನಾದ್ರು ಇತ್ತೀಚೆಗೆ ಬಂದಿಲ್ಲ? ಐ ಮೀನ್ ವಿದ್ಯಾ? ನೋ ಮೇಡಮ್, 2-3 ದಿವಸ ಅವ್ರ ಈ ಕಡೆ ಬರಲಿಲ್ಲ. 2-3 ದಿನದಿಂದ ಈ ಕಡೆ ಬಂದಿಲ್ಲ. ಅವ್ರಿಗೆ ಏನಾದ್ರು ಇತ್ತೀಚೆಗೆ ಫೋನ್ ಕಾಲ್ಸ್ಗಳು ಬಂದಿತ್ತಾ? ನೋ, ಹಾಗೇನೆ ಯಾವುದೇ ಕಾಲ್ಸ್ ಬಂದಿಲ್ಲ. ಬಟ್ ನಾನು ಒಂದು ವಿಷಯ ಹೇಳಿಕೆ ಮಾಡ್ತಿದ್ದೆ. ಅವರು ಚೆಕ್ ಇನ್ ಆಗ್ಬೇಕಾದ್ರೆ ಅವರು ವಿಚಾರಿಸ್ಕೊಂಡಿದ್ದೆ ನವೀನ್ ಬಗ್ಗೆ. ಅಲ್ಲದೆ ನವೀನ್ ರೂಮ್ ಅಕ್ಕಪಕ್ಕದಲ್ಲೇ ನನಗೆ ರೂಮ್ ಕೊಡಿ ಅಂತ ಅವ್ರಿಗೆ ಕೇಳಿದ್ರು. ನವೀನು ಈಗ ಎಲ್ಲಿದ್ದಾರೆ? ಅವರದು ರೂಮ್ ನಂಬರ್ 101. ಬಟ್ ಈಗ ಗಾರ್ಡನ್ ರೆಸ್ಟೋರೆಂಟ್ ಇರ್ಬೋದು ಮೇಡಮ್. ಅವ್ರು ಸ್ವಲ್ಪ ತೋರಿಸ್ತೀರಾ? ಶೋರ್, ಥ್ಯಾಂಕ್ ಯು. ವಿಜಯ್ ಬನ್ನಿ. ಮೇಡಮ್, ನವೀನ್ ನಂಬರ್ ಇವರೇ. ನವೀನ್, ನಿಮ್ಮನೆಯವರು ಕೇಳಿದ್ರು ನನ್ನನ್ನ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಮೇಡಮ್? ಮಿಸ್ಟರ್ ನವೀನ್, ಸಹನ ಇಲ್ಲಿ. ಯಾವ ಸಹನ ಮೇಡಮ್? ಇದೇ ರೆಸಾರ್ಟ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದಾರೆ, ನಿಮಗೆ ಗೊತ್ತಿಲ್ವಾ? ವಾಟ್? ಸಾರಿ ಮ್ಯಾಮ್, ನನ್ಗೆ ಯಾವ ಸಹನೂ ಗೊತ್ತಿಲ್ಲ. ಈ ತರ ಪ್ರಾಬ್ಲಮ್ಸ್ಗಳು ಬಂದ್ರೆ ಈಸಿಯಾಗಿ ತಪ್ಪಿಸ್ಕೋಬಹುದು ಅಂತ ಎದುರು ಬದುರು ರೂಮ್ ಮಾಡ್ಕೊಂಡಿದ್ದೀರಾ? ಓಹೋ, ನೀವು ಜೈಲಿಗೆ ತಪ್ಪಿಸ್ಕೋದ್ಲಲ್ಲ, ಆ ಸಹನ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ಪೇಪರ್ ಓದಿದ್ದೆ. ಓ, ಈಸ್ ಇಟ್? ಅಡ್ವೊಕೇಟ್ ಪಂಡಿತ್ನ ಮರ್ಡರ್ ಮಾಡಿದ್ಲಲ್ಲ ಆ ಸಹನ. ಸಹನಾ, ನೀನು ನನ್ನ ಪ್ರೀತಿಸ್ತಾ ಇದೆಯಾ? ನನ್ನಿಂದ ನೀನು ಎಷ್ಟೊಂದು ನೋವು ಅನುಭವಿಸ್ಬೇಕಾಯ್ತು. ಪರವಾಗಿಲ್ಲ ಬ್ರೋ, ನನ್ನ ಮದುವೆ ಆಗ್ತೀಯಾ? ನನ್ನ ಹಿಂದೆ ಪೊಲೀಸ್ ಇದ್ದಾರೆ, ನಿನ್ ಹಿಂದೆ ಅವರು ಇದ್ದಾರೆ. ನೀನ್ ನೋಡಿದ್ರೆ ಈ ಅವತಾರದಲ್ಲಿ ಬಂದಿದ್ಯಾ? ನಾವಿಲ್ಲಿದ್ರೆ ಸರಿ ಇರಲ್ಲ. ಬಾ ಬಾ, ಏನಾದ್ರೂ ದೂರ ಹೊರಟೋಗೋಣ. ಬಾ. ನನ್ನ ಪ್ರಶ್ನೆಗೆ ಉತ್ತರ ಬಂದಿಲ್ಲ. ಸಹನಾ, ನನ್ನ ಮದುವೆ ಆಗ್ತೀಯಾ? ಸಹನಾ, ದುಡ್ಡಲ್ಲಿ? ಯಾವ್ದು ದುಡ್ಡಲ್ಲಿ ಅಂತ ಹೇಳು. ನಂಗೆ ಗೊತ್ತಿಲ್ಲ ನವೀನ್. ದುಡ್ಡಲ್ಲಿಟ್ಟಿದ್ಯಾ ಹೇಳು. ಬೊಗಳೆ ದುಡ್ಡಲ್ಲಿಟ್ಟಿದ್ಯಾ? ಬೊಗಳೆ ಹೇಳು. ನಂಗೆ ಗೊತ್ತಿಲ್ಲ ನವೀನ್, ನಂಗೆ ಗೊತ್ತಿಲ್ಲ. ದುಡ್ಡಲ್ಲಿ? ಸುಳ್ಳು. Come on, tell me, where is the money? Come on. ಹೇಳು. ನಂಗೆ ಗೊತ್ತಿಲ್ಲ ನವೀನ್, ನಂಗೆ ಗೊತ್ತಿಲ್ಲ. ಪಂಡಿತ್ ನಂಗೆ ಸಾಯಿಸ್ದೆ.
ಪಂಡಿತ್ ಅಯ್ಯ ಅಯ್ಯ ನಿಂಕೊಂಡೆ ಅಯ್ಯೋ ಅಯ್ಯ ಅಯ್ಯೋ ಸಹನಾ 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 Damn it! ನನ್ನ ಜೊತೆಗೆ ನಾಟಕ Sahana? Great! Amazing! Really great! ಏನಿದು ಏನಿದು ನನ್ನ ಸಾಯಿಸ್ಬೇಕು ಅಂತಾನ ತಗೋ ಸಾಯಿಸು ತಗೋ ಹೊಡಿ ಇಲ್ಲ ನವೀನ್ ನಾನು ಏನ್ ಚಿತ್ರಹಿಂಸೆ ಅನುಭವಿಸಿದ್ದು ಅದೇ ರೀತಿ ನೀನು ಅನುಭವಿಸ್ಬೇಕು ಅಂತ ನಾನು ಈ ರೀತಿ ಮಾಡಿದ್ದು ಹೌದು ನಾನು ಅಯ್ಯನ್ ಸಾಯಿಸ್ದೆ ಆ ದೊಡ್ಡ ತಗೊಂಡ್ಬಂದ್ಬಿಟ್ಟೆ ಅವ್ರು ನಿಮಗೆ ಚಿತ್ರಹಿಂಸೆ ಕೊಡ್ತಾರೆ ಅಂತ ನನ್ ಚೆನ್ನಾಗ್ ಗೊತ್ತಿತ್ತು ನೀವೀಗ ಅವ್ರ ಚಿತ್ರಹಿಂಸೆ ಕೊಡ್ಲಿ ಅಂತಾರೆ ನಾನು ಆ ದುಡ್ಡನ್ನೆಲ್ಲ ಸುಟ್ಟಾಕ್ಬಿಟ್ಟೆ ಏನ ಏನಂತೆ ಸುಟ್ಟಾಕ್ಬಿಟ್ಯಾ ಸಾರಿ ನವೀನ್ ನಿಮ್ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಹೀಗೆಲ್ಲ ಮಾಡ್ದೆ ಇನ್ಮೇಲೆ ನೀನೇನ್ ಹೇಳ್ತೀಯೋ ಹಾಗ್ ಮಾಡ್ತೀನಿ ಇನ್ಮೇಲೆ ನೀನೇನು ಮಾಡು ಅಂತೀಯೋ ಹಾಗ್ ಮಾಡ್ತೀನಿ ನವೀನ್ ನಾನು ಹೇಳ್ದಂಗ್ ಮಾಡ್ತೀಯ ಹೇಳ್ದಂಗ್ ಮಾಡ್ತೀಯ ಈಗ ನನ್ನ ಮುಂದೆ ಏನೇ ಹೇಳ್ತೀಯಲ್ಲ ಅದನ್ನ ಚೆನ್ನಾಗಿ ಮುಂದೆ ಹೇಳ್ಬೇಕು ಏನ ಹೇಳ್ತಿದ್ದಾನೆ ಇಲ್ಲ ಹೇಳ್ತಿದ್ದಾನೆ ಸಹನ ಅಂತ ಚರಣ್ ಚರಣ್ ಸಹನ ಅಂತ ನನ್ನಿಂದ ಇವಳು ತುಂಬಾ ಪ್ರಾಬ್ಲಮ್ ಆಯ್ತು ನನ್ನ ಸೇಟ್ ತಿರ್ಸ್ಕೋಬೇಕಂತ ಇವಳು ಸೇಟ್ ತಿರ್ಸ್ಕೋಬೇಕು ಅಂತ ಅಯ್ಯನ್ ಸಾಯಿಸಿ ದುಡ್ಡೆಲ್ಲ ಲೊಟ್ಟಾಯಿಸ್ಬಿಟ್ಲು ಚರಣ್ ನಾನು ಹೇಳ್ತೀನಿ ನಂದೇನು ತಪ್ಪಿಲ್ಲ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿದ್ಲು ಇವಳು ನನ್ನ ಮೇಲೆ ಎಲ್ಲ ಬರ್ಲಿ ಅಂತ ಹೇಳು ನಾನು ಯಾರನ್ನೂ ಸಾಯಿಸಿಲ್ಲ ಸರ್ ನಾನು ಯಾರನ್ನೂ ಸಾಯಿಸಿಲ್ಲ ಇವನ್ನ ತುಂಬಾ ಲವ್ ಮಾಡ್ತಿದ್ದೆ ಸರ್ ನನ್ನನ್ನ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಯೂಸ್ ಮಾಡ್ಕೊಂಡು ನನ್ನನ್ನ ಜೈಲಿಗೆ ನೋಡಿ ಸರ್ ಇವತ್ತು ನವೀನ್ ಸುಮ್ಮನೆ ನೀನ್ ಹೇಳು ನಿನ್ನೆ ರಾತ್ರಿ ಇದ್ದಕ್ಕಿದ್ದಕ್ಕೆ ಸಿಕ್ತ ಸರ್ ನನಗೆ ನಿಮ್ ಮನೇಲಿ ಜಾಗ ಕೊಡು ನಾನು ಯಾರನ್ನ ಕೊಲೆ ಮಾಡ್ಬಿಟ್ಟಿದೀನಿ ಅಂತ ಇವ್ರು ಹೇಳ್ದ ಸರ್ ಈ ಒಂದು ಗ್ಯಾಂಗ್ ಹಿಂದೆ ಬಿದ್ದಿದೆ ಅವರಿಂದ ತಪ್ಪಿಸ್ಕೊಳಕ್ಕೆ ನೀನೇ ನನಗೆ ಹೆಲ್ಪ್ ಮಾಡ್ಬೇಕು ಅದಕ್ಕೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ದ ಸರ್ ನಾನು ಆಗಲ್ಲ ಅಂತ ಹೇಳಿದ್ದಕ್ಕೆ ನನ್ನ ಹೊಡೆದು ಬಂದು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದೆ ಸರ್ ಇವನು ತುಂಬಾ ಹೊಡಿತಾರೆ ಸರ್ ನೀವೇ ಅದನ್ನ ಕಾಪಾಡ್ಬೇಕು ಅಯ್ಯನ್ ಸಾಯಿಸಿದ್ದು ಇವಳೆ ಪಂಡಿತನ್ ಸಾಯಿಸಿದ್ದು ಇವಳೆ ಇಲ್ಲ ಇವಳಿಗೆ ಪೊಲೀಸ್ ಬಿಟ್ಟಿದ್ದಾರೆ ಅಯ್ಯ ಪಂಡಿತ್
ಆಯ್ತು 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 ಚರಣ್ 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 ಇವಳ ದುಡ್ಡಲ್ಲಿ ಕೇಳು ಕೇಳು ಸುಟ್ಟಾಕ್ಬಿಟ್ಟೆ ಅಂತ ಸುಟ್ಟಾಕ್ಬಿಟ್ಟೆ ಅಂತಾಳೆ ಹುಚ್ಚಿಡ್ತಿದೆ ಸರ್ ದುಡ್ಡು ಯಾರಾದ್ರೂ ಕೊಡ್ತಾರಾ ನೋಡಿ ಸರ್ ಚರಣ್ ಇದೇ ಗನ್ನಲ್ಲಿ INC ಹೇಳು ಚರಣ್ ನನ್ ಮಾತಂಬು ಸ್ವಲ್ಪ ಕೂಡಾಗಿ ಯೋಚನೆ ಮಾಡು ನಾನು INC ಸಾಯಿಸಿ ದುಡ್ಡು ನೋಡೋದಿದ್ರೆ ಇಷ್ಟೊತ್ತಿಗೆ ಫಾರಿನಲ್ಲಿರ್ತಿದ್ದೆ ಇದೆಲ್ಲ ಇವಳ್ದೆ ಪ್ಲಾನ್ ನನ್ನ ಸಿಗಾಕ್ಸ್ಬೇಕು ಅಂತ ನನ್ನ ಸೇರ್ತಿಸ್ಕೋಬೇಕು ಅಂತ ಇವ್ರು ಪ್ಲಾನ್ ಮಾಡ್ತಾಳೆ ಕೇಳೋಣ ಇಬ್ರು ಒಂದೊಂದು ಕಥೆ ಹೇಳಿ ನನ್ನನ್ನು ಫೋನ್ ಮಾಡ್ತಾ ಇದ್ದೀರಾ ಅಯ್ಯನ್ನ ಯಾರಾದ್ರೂ ಸಾಯಿಸಿರ್ಲಿ ನನಗೇನು ನನಗ್ ಬೇಕಾಗಿರೋದು ದುಡ್ಡು ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಎಲ್ಲಿದೆ ಹೇಳೋ ನನ್ ಮಾತು ನಂಬುದು ಹೇಳಿದೆ ನಿನಗೆ ನೋಡು ತಪ್ಪಿಸ್ಕೊಂಡು ನೋಡು ಹಿಡಿದು ಹೋಗೋಣ
ಸಹನಾ ಏನಿದೆಲ್ಲ ಯಾಕೆ ಕಟ್ಟಾಕಿದ್ಯಾ ಸಹನಾ ಏನಿದೆಲ್ಲ ದಿನ ನಿನ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀನ್ ಬರ್ತೀಯ, ನನ್ನ ಬಿಡಿಸ್ಕೊಂಡು ಹೋಗ್ತೀಯ ಅಂತ ಕಾಯ್ತಾ ಇದ್ದೆ. ಓಕೆ ಓಕೆ, ನನ್ನಿಂದ ನಿನಗೆ ಮೋಸ ಆಗಿದೆ. ಆದ್ರೆ ಏನಿದೆಲ್ಲ? ಏನ್ ಮಾಡ್ಲಿ ನೀನೇ ಹೇಳು. ಶೂಟ್ ಮಾಡಿ ಸಾಯಿಸ್ಬೋದು, ಆದ್ರೆ ಅದು ತುಂಬಾ ಸಿಂಪಲ್ ಆಗೋಗುತ್ತೆ. ಅದಕ್ಕೆ ತುಂಬಾ ಯೋಚನೆ ಮಾಡಿ ಈ ಜಾಗಕ್ಕೆ ಕರ್ಕೊಂಡು ಬಂದೆ. ಸಹನಾ ಬಿಚ್ಚು, ನನ್ನ ರಿಲೀಸ್ ಮಾಡು. ಊರಿಂದ ದೂರ ಬಾಳು ಬಿಟ್ಟಿರೋ ಜಾಗ, ಇಲ್ಲಿ ಮನುಷ್ಯರಿಗೆ ಯಾರು ಬರಲ್ಲ. ನೋಡೋಣ ಮತ್ತೆ ಜಿರ್ಲೇನ್ ಕಂಡು ಹೆದರ್ತಿದ್ ನನ್ನಂತ ಹೊಳ್ಳ ಜೈಲು ಅನ್ನೋ ಭಯಂಕರ ಪ್ರಪಂಚಕ್ಕೆ ಕಳಿಸ್ತೆ ಅಲ್ಲ. ಅದೇ ಜೈಲು ನನ್ನ ಹೆದರಿಕೆನ ದೂರ ಮಾಡ್ತು. ನನ್ನಿಂದ ತಪ್ಪಾಯ್ತು. ನಿನ್ಗೇನೋ ಒಟ್ಟಿಗೆ ಸಿಡ್ದಿದ್ದೆ. ನಿನ್ಗೆ ದಯವಿಟ್ಟು ನಾನು ರಿಲೀಸ್ ಮಾಡು ಬೇಗ. ಸಾರಾ 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 ಗುಡ್ ಬೈ. ನೀನ್ ಎಷ್ಟೇ ಕಿರ್ಚಿಕೊಂಡ್ರು ನಿನ್ ಸಹಾಯಕ್ಕೆ ಯಾರು ಬರಲ್ಲ. ಸಾರಾ ಸಾರಾ ಐ ಲವ್ ಯು ಸಾರಾ. ಐ ಬೆಗ್ ಯು ಸಾರಾ, ಪ್ಲೀಸ್ ಬಿಟ್ಟು ಹೋಗ್ಬೇಡ ಸಾರಾ. ಸಾರಾ ಸಾರಾ